ಶ್ಲೋಕ ಬಿಡಿ ಅಂತಲ. ಅಗಜಾನಂ ಪದ್ಮಾರ್ಕಂ ಗಜಾನನಂ ಮಹರ್ನಿಶಂ. ಗುರುಜಿ, ನಮ್ಮ ಕಾರ್ಯಕ್ರಮದ ಹೆಸರಿದೆ ಎಂಥ ಪಾಡ್ಕಾಸ್ಟ್ ಅಂತ ನಿಮಗೆ ಹೇಳಿದೆ. ಏನನ್ಸುತ್ತೆ ಗುರುಜಿ ನಮ್ಮ ಟೈಟಲ್? ಏನಪ್ಪ ಎಂಥ ಪಾಡ್ಕಾಸ್ಟ್ ಇದು. ಮೊದಲಲ್ಲಿ ಎತ್ತೆತ್ಕೊಂಡು ಓಡಾಡಿದ್ರಂತೆ, ಆಮೇಲೆ ಎತ್ತೆತ್ತು ಹೋಗೋದ್ರಂತೆ. ಹಿಂಗಾಗ್ಬಾರ್ದು. ಕೆಲವರು ಹೈಟೆಕ್ ಅವರು ಮಸಾಲೆ ದೋಸೆನೇ ಫೋರ್ಕಲ್ಲಿ ತಿನ್ನಕ್ಕೆ ನೋಡ್ತಾರೆ. ಯಾರೋ ಮುದ್ದೆನ ಫೋರ್ಕಲ್ಲಿ ತಿಂದಿರೋದು. ಇಡ್ಲಿ ಜೊತೆ ಸಾಂಬಾರು ತಿನ್ಬೋದು, ಚಟ್ನಿನೂ ತಿನ್ಬೋದು. ಡಿಪ್ ಇಡ್ಲಿ ಅಂತ ಕರೀತಾರೆ. ಬೇಕಾದ್ರೆ ಚಟ್ನಿ ನೆಕ್ಬೋದು. ಕೆಲವರು ಪೆದಂಬಟ್ರು ಮುಖಾನ ಕೇಕೊಳ್ಳೇ ಅದ್ದು ಬಿಡ್ತಾರೆ. ಇಲ್ಲ, ಇವ್ರ ಮುಖ ಕೇಕೆಲ್ಲ ನೆಕ್ತಾರೆ. ಇಂಥ ಕಲ್ಪನೆಗಳಿಗೆ ಏನು ಮಾಡೋಕ್ಕಾಗಲ್ಲ. ಅದರಿಂದ ನಿಮ್ಮನ್ನ ಅನಾಥ ಅಂತ ಮಾತ್ರ ಇಲ್ಲ. ಈಗ ನಾವು ಫ್ಯಾನ್ ಬೇಸ್ ಇದೆ, ಅದೆಲ್ಲ ಸುಳ್ಳು. ನಮ್ಮ ನೋಡಪ್ಪ, ಭೂಮಿ ಮೇಲೆ ಹುಟ್ಟಿದ ಮೇಲೆ ನಾನು ಅನಾಥ ಆದ ಮೇಲೇನೇ ಒಂದು ಹೆಸರಾಂತ ವ್ಯಕ್ತಿ ಆಗೋದು ಸಾಧ್ಯ. ಸೊ ಅದರಿಂದ ಫಸ್ಟು ಮುಚ್ಕೊಂಡು ದುಡ್ಡಿಡೆ ಅಂತ ಹೇಳಿರ್ತೀನಿ. ತಿಂತಿಟ್ಕೋ, ದುಡ್ಡು ಕೊಡಿರ್ತಾನಲ್ಲ, ಅದಕ್ಕಾದ್ರೆ ಮುಚ್ಕೊಂಡು ಹೋಗಿ ಪರಿಹಾರ ಮಾಡ್ತಾರೆ. ಹೌದು. ಕೆಲವರು ಬೇಜಾರಾಗ್ಬಿಟ್ಟು ಹೆಂಡ್ತಿನ ಎತ್ಕೊಂಡೋಗಿ ಒಲೆಗೂ ಹಾಕ್ಬಿಡ್ತಾರೆ. ಭಾಳ ಜನ ನೀರಿಂದ ತಳ್ಳು ಬಿಟ್ಟಿದ್ದಾರೆ, ಡೈವರ್ಸ್ಗಳು ಕೊಟ್ಬಿಟ್ಟಿದ್ದಾರೆ. ಸೊ ದೇವ್ರ ಥರ ಇದ್ದವನ್ನ ಬೀದಿಗೆ ತಂದವ್ರು ಯಾರು ಅಂದರೆ ಈ ಬಿಗ್ ಬಾಸ್ ಮುಂಡೆ ಮಕ್ಕಳು. ಏನು ಅಂದರೆ ಇಡೀ ಜಗತ್ತಿಗೆ ನಾನು ಅಷ್ಟು ಮಾತ್ರ ಇದ್ದವನ್ನ. A few moments later. ಸಮೋಸ ಬಿಸಿ ಬಿಸಿ ಬಂತ ಏನಾದ್ರು? ನಮಸ್ಕಾರ, ಇದೆಂಥ ಪಾಡ್ಕಾಸ್ಟ್ಗೆ ಸುಸ್ವಾಗತ. ಇದೆಂಥ ಪಾಡ್ಕಾಸ್ಟ್ ಅಪ್ಪ ಅಂತ ನೀವು ಇವಾಗ ಉಡಾಫೆಯಿಂದ ಕೇಳ್ಕೊಂಡ್ರು ಈ ಕಾರ್ಯಕ್ರಮ ಮುಗಿಯೋ ಹೊತ್ತಿಗೆ ನೀವು ಇದೆಂಥ ಪಾಡ್ಕಾಸ್ಟ್ ಅಪ್ಪ ಅಂತ ಉದ್ಗಾರದಿಂದ ಹೇಳ್ತೀರಾ. ಯಾಕೆಂದ್ರೆ ಇವತ್ತು ನಮ್ಮ ಜೊತೆ ಇರುವಂತ ಅಂತ ಮಹಾನ್ ವ್ಯಕ್ತಿತ್ವ. ಇವ್ರ ಬಗ್ಗೆ ಒಂದು ಸ್ಮಾಲ್ ಇಂಟ್ರಡಕ್ಷನ್ ಕೊಡಬೇಕು ಅಂತಂದ್ರೆ, ದೇವರಿಗೆ ಇವ್ರ ಜೊತೆ ಇರೋದು ತುಂಬಾ ಒಳ್ಳೆ ಫ್ರೆಂಡ್ಶಿಪ್. ಇವ್ರು ಕೊಡೋ ಸೊಲ್ಯೂಷನ್ ಇರುತ್ತೆ ಅದ್ಭುತವಾದಂತ ಒಂದು ಒಳ್ಳೆ ಗ್ರಿಪ್. ಇವ್ರು ಹೇಳ್ತಿರೋದು ಬ್ರಹ್ಮಾಂಡಕ್ಕೆ ಶ್ರೇಯಸ್ಸು, ಇವರು ಬ್ರಹ್ಮಾಂಡ ಅಂತಾನೆ ಫೇಮಸ್. ಬ್ರಹ್ಮಾಂಡ ಗುರುಜಿಗೆ ಈ ಕಾರ್ಯಕ್ರಮಕ್ಕೆ ನಮಸ್ಕಾರ ಗುರುಜಿ, ಸ್ವಾಗತ ಗುರುಜಿ. ನಮಸ್ತೆ ಗುರುಜಿ. ಏನಾದ್ರು ಒಂದು ಹೇಳ್ತಾರಲ್ಲ, ಇವಾಗ ನೀವು ಯಾವ್ದೋ ಕಾರ್ಯಕ್ರಮ ಶುರು ಮಾಡುವಾಗ ಮುಂಚೆ ಯಾವ್ದೋ ಒಂದು ಶ್ಲೋಕಕ್ಕೆ ಕೇಳ್ತೀರಾ, ಹಂಗೆ ಒಂದು ಶ್ಲೋಕ ಬಿಡಿ ಗುರುಜಿ ನಮ್ಮ ಕಾರ್ಯಕ್ರಮ. ಶ್ಲೋಕ ಬಿಡಿ ಅಂತಲ. ಅಗಜಾನಂ ಪದ್ಮಾರ್ಕಂ ಗಜಾನನಂ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ ಗಜಾನನಂ ಭೂತಗಣಾಧಿಪ ಸೇವಿತಂ ಕಪಿತ್ತಂ ಜಂಬೂಬಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಗುರುಜಿ, ಯಾಕೆ ಮೊದಲನೇದಾಗಿ ಗಣೇಶನ್ನೇ ನೆನ್ಸ್ಕೋಬೇಕು ಅಂತ ಹೇಳ್ಬೋದಾ? ಗಣೇಶನ್ನ ಮೂಲಾಧಾರಾತ್ಮನೇ ನಮಃ ಅಂತ ಕರಿತೀವಿ. ಸಾಧಾರಣವಾಗಿ ಮೂಲ ಆಧಾರ ಅಂದ್ರೇನು? ಎಲ್ಲದಕ್ಕೂ ಜಗತ್ತಿಗೆ ಆಧಾರ ಅಂತ. ಏಕಾಕ್ಷರಂ ಬ್ರಹ್ಮ ಅಂತ ಅವ್ನು ಕರೀತಾರೆ. ಜಗತ್ತಿನ ಏಕಾಕ್ಷರಂ ಬ್ರಹ್ಮ. ಭಾಳ ಜನ ಗಣಪತಿನ ಈಶ್ವರ ತಲೆ ತೆಗೆದ, ಆನೆ ತಲೆ ತಗೊಂಬಂದು ಇಟ್ಟ, ಇದೆಲ್ಲ ಕಾಲ್ಪನಿಕ ಲೋಕದ ಕಥೆಗಳು. ಆದರೆ ನಿಜ ಸ್ಥಿತಿ ಏನು ಅಂದರೆ ಸ್ವಯಂ ಶಕ್ತಿ ಅವನು. ಏಕಾಕ್ಷರಂ ಬ್ರಹ್ಮ ಅಂದರೆ ಈ ಓಂಕಾರದಲ್ಲಿ ಪ್ರಪ್ರಥಮವಾಗಿ ಜಗನ್ಮಾತೆಗೆ ಅವನೇ ಅಂಶ ಆಗಿರೋದ್ರಿಂದ ಅವನಾಗೆ ಹುಟ್ಟಿರ್ತಕ್ಕಂಥವ್ನು ಏಕಾಕ್ಷರಂ ಬ್ರಹ್ಮ. ಜಗತ್ತಲ್ಲಿ ಒಂದು ಅಕ್ಷರದಲ್ಲಿ ಓಂ ಅಂತ ಸೃಷ್ಟಿ ಆಯಿತು. ಆ ಏಕಾಕ್ಷರಂ ಬ್ರಹ್ಮ ಅಂತ ಹುಟ್ಟಿದವನೇ ಮಹಾಗಣಪತಿ. ಅದಕ್ಕೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಕೋಟಿ ಸೂರ್ಯಕ್ಕೆ ಸಮಪ್ರಭ. ಅರ್ಚಕರು ಭಾಳ ಜನ ಪೆದಂಬಟ್ರೆ ಎಷ್ಟು ಜನ ಹೇಳ್ತಾರೆ ಅಂದರೆ ಸೂರ್ಯನ ಕೋಟ್ ಹಾಕ್ಬೇಕಷ್ಟೆ. ಅದರಿಂದ ಇದೆಲ್ಲನೂ ಅಲ್ಲಲ್ಲಿ ತಿದ್ದುಕೊಂಡ್ರೆ ಸಂಸ್ಕಾರ, ತಿದ್ದದೇ ಇದ್ದರೆ ಆಚಾರ ವಿಚಾರ ಎಲ್ಲ ಹೊರಟೋಗ್ತಾ ಇರುತ್ತೆ. ಅದಕ್ಕೆ ಭಾಳ ವಿಶೇಷತೆ. ಗುರುಜಿ, ನಮ್ಮ ಕಾರ್ಯಕ್ರಮದ ಹೆಸರು ಇದೆ ಎಂಥ ಪಾಡ್ಕಾಸ್ಟ್ ಅಂತ ನಿಮ್ಗೆ ಹೇಳಿದೆ. ಏನನ್ಸುತ್ತೆ ಗುರುಜಿ ನಮ್ಮ ಟೈಟಲ್ ಬಗ್ಗೆ? ಏನಪ್ಪ ಎಂಥ ಪಾಡ್ಕಾಸ್ಟ್ ಇದು, ಅಯ್ಯೋ ಇದೇ ದೊಡ್ಡ ಪಾಡ್ಕಾಸ್ಟ್ ಅನ್ನೋ ಥರ ಆಗುತ್ತೆ. ಜನಕ್ಕೆ ಜ್ಞಾಪಕ ಇರಬೇಕು ನಿಜ. ಆದರೆ ಇದೆಂಥ ಪಾಡ್ಕಾಸ್ಟು ಅಂದರೆ ಇದೆಂಥ ಪಾಡ್ಕಾಸ್ಟ್ ನೋಡಿದ್ಯಾ ಅನ್ನೋ ಥರ ಇರಬೇಕು. ಎರಡು ರೀತಿಯೂ ಆಗತ್ತೆ. ಹೋಗ್ತಾ ಹೋಗ್ತಾ ಮೊದಲಲ್ಲಿ ಎತ್ತೆತ್ಕೊಂಡು ಓಡಾಡಿದ್ರಂತೆ, ಆಮೇಲೆ ಎತ್ತೆತ್ತು ಹೋಗೋದ್ರಂತೆ. ಹಂಗಾಗ್ಬಾರ್ದು. ಆ ಪಾಡ್ಕಾಸ್ಟು ಏನು ನಿಮ್ಮ ಪಾಡಪ್ಪ ಅನ್ಬಾರ್ದು. ಕಾಸ್ಟಾಗಿ ಹೋಗ್ತಾ ಇದ್ರೆ ಕಾಸ್ಟಿಗೆ ಚೆನ್ನಾಗಿರ್ಬೇಕು. ಒಂದಷ್ಟು ತರಲೆ ಪ್ರಶ್ನೆಗಳು ನಿಮ್ಮ ಮುಂದೆ ಇಡ್ತೀನಿ. ನಮ್ಮ ಬೀದಿಗೆ ತರಂಗಿದ್ದೀರಾ. ಇದು ಕಂಟೆಂಟು ಅನ್ನೋ ಒಂದು ಚಾನೆಲ್ ಅರ್ಪಿಸ್ತಿರುವ ಕಂಟೆಂಟ್ ಅನ್ನೋ ಚಾನಲ್ ಕಂಟೆಂಟ್ ಟೂ ಅಂದ್ರೆ ಟೂ ಮಚ್ ಅಂತಾನು ಅನ್ಬೋದು ಗುರುಜಿ. ಕಂಟೆಂಟ್ ಟೂ ಚಾನಲ್ ಅರ್ಪಿಸ್ತಿರುವ ಇದೆಂತ ಕನ್ನಡ ಕಂಟೆಂಟ್, ಇಂಗ್ಲಿಷ್ ಕಂಟೆಂಟ್ ಎರಡೂ ತಗೋಬಹುದು. ಅರ್ಪಿಸ್ತಿರುವ ಇದೆಂತ ಪಾಡ್ಕಾಸ್ಟ್ ಇದು ದಿಸ್ ಇಸ್ ಪವರ್ಡ್ ಬೈ ರಾಧಾ ಟೆಕ್ ಅನ್ನೋ ಒಂದು ವಿಜುವಲ್ ಪ್ರೊಡಕ್ಷನ್ ಕಂಪ್ನಿ ಆಗಿರುತ್ತೆ ಗುರುಜಿ. ಈಗ ಸದ್ಯಕ್ಕೆ ನಮ್ಗೆ ಅವರೇ ಸ್ಪಾನ್ಸರ್ಸ್. ನಿಮ್ಮ ಆಶೀರ್ವಾದದಿಂದ ಇನ್ನೊಂದಷ್ಟು ಸ್ಪಾನ್ಸರ್ಸ್ಗಳು ನಮಗೆ ಸಿಗ್ಲಿ. ಥ್ಯಾಂಕ್ ಯು ಗುರುಜಿ. ನಮ್ಮ ಮೊದಲನೇ ಸೆಗ್ಮೆಂಟ್ ಬಂದ್ಬಿಟ್ಟು ಇದೆಂತ ಕ್ವಶನ್ ಅಂತ ಗುರುಜಿ. ಅದನ್ನೊಂದ್ಸತಿ ಹೇಳ್ತೀರಿ. ನಾನು ಇವಾಗ ಒಂದೊಂದೇ ಕ್ವಶನ್ಸ್ ಕೇಳ್ತಿರ್ತೀನಿ, ನಿಮ್ ಉತ್ತರ ಹೇಳೋ ಮುಂಚೆ ನೀವು ಇದೆಂತ ಕ್ವಶನ್ ಅಂತ ಹೇಳ್ಬೇಕಾಗುತ್ತೆ. ಏನ್ ಪ್ರಶ್ನೆನಪ್ಪ ಇದು ಅಂತ. ಹಾಗೆ ಗುರುಜಿ, ಮೊದಲನೇ ಕ್ವಶನ್ ಇದೆಂತ ಕ್ವಶನ್ ಸೆಗ್ಮೆಂಟ್ಗೆ. ಇಡ್ಲಿ ಜೊತೆ ಚಟ್ನಿ ಚೆನ್ನಾಗಿರುತ್ತೆ, ಸಾಂಬಾರ್ ಚೆನ್ನಾಗಿರುತ್ತೆ,
ನಿಮ್ಗೆ ಯಾವ್ದು ಇಷ್ಟ ಗುರುಜಿ? ಇಡ್ಲಿ ಜೊತೆ ಸಾಂಬಾರು ತಿನ್ಬೋದು, ಚಟ್ನಿನೂ ತಿನ್ಬೋದು. ಹಾ. ಡಿಪ್ ಇಡ್ಲಿ ಅಂತ ಕರೀತಾರೆ. ಬೇಕಾದರೆ ಚಟ್ನಿ ನೆಕ್ಬೋದು, ಇಲ್ಲ ಸಾಂಬಾರು ಹೋಗಿ ಇಡ್ಲಿ ಅದ್ದುಕೊಂಡು ತಿನ್ಬೋದು. ಅವರವರ ಅನುಸಾರ, ಯಾಕೆಂದರೆ ಅವರವ್ರ ಟೇಸ್ಟ್ ಒಬ್ಬೊಬ್ಬರಿಗೆ. ಯಾಕೆಂದರೆ ನೋಡು, ಯಾವಾಗಲೂ ನೋಟ ಯಾವತ್ತೂ ಪರರ ಚಿಂತೆ ಅಂತೆ, ಊಟ ತನ್ನ ಚಿಂತೆ ಅಂತೆ. ಅದರಿಂದ ನಮ್ಮ ಕೈಯಲ್ಲಿ ಏನಿಲ್ಲ, ಅವರವ್ರ ಇಷ್ಟ. ನೋಡೋ, ಕೆಲವರು ಫೋರ್ಕಲ್ಲಿ ತಿನ್ನಕ್ಕೆ ಹೋಗ್ತಾರೆ ಆ್ಯಕ್ಟಿಂಗ್ ಮಾಡೋಕ್ಕೆ, ಕೆಲವರು ಕೈಯಲ್ಲಿ ತಿಂದರೆ ರುಚಿ ಅಂತಾರೆ. ಕೈ ಅಂತ ಕೊಟ್ಟಿರೋಂಥ ಭಗವಂತ ಕೊಟ್ಟಿರೋ ಫೋರ್ಕಲ್ಲೇ ಇನ್ನು ಬೇರೆ ಫೋರ್ಕ್ ಅಲ್ಲಾಡ್ಸ್ಕೊಳ್ಳೋದು ಏನಿದೆ? ಮಸಾಲೆ ದೋಸೆ ಯಾರೋ ಫೋರ್ಕಲ್ಲಿ ತಿನ್ನಕ್ಕೆ ಕೆಲವರು ಹೈಟೆಕ್ ಅವರು ಮಸಾಲೆ ದೋಸೆನೇ ಫೋರ್ಕಲ್ಲಿ ತಿನ್ನಕ್ಕೆ ನೋಡ್ತಾರೆ. ಯಾರೊಬ್ರು ಮುದ್ದೆನ್ ಫೋರ್ಕಲ್ಲಿ ತಿಂದಿರೋದು ನೋಡಿದೀನಿ. ತಿಂದಿರ್ಬೋದೇನೋ ಹುಚ್ಚು ನನ್ನ ಮಕ್ಕಳು, ಅದು ಹೇಳೋಕ್ಕಾಗಲ್ಲ. ಸೊ ಈ ಥರ ಇದು ಪ್ರಶ್ನೆ ಅಂತಲ್ಲ, ಇದು ನಿಜ ಇದೆ. ಕೆಲವರೆಲ್ಲ ಈ ಕಾಲಕ್ಕೆ ಕಲಿಯುಗಕ್ಕೆ ಜನಗಳು ಬೇರೆ ಬೇರೆ ಪ್ರಾಂತ್ಯದಿಂದ ಬಂದವರು, ಏನೂ ಗೊತ್ತಿಲ್ಲದೆ ಇದ್ದವರು ಮುಗ್ಧತನಕ್ಕೂ ಹುಚ್ಚಾಟಕ್ಕೂ ವ್ಯತ್ಯಾಸ ಇದೆ. ಕೆಲವರು ಹುಚ್ಚಾಟಕ್ಕೋಸ್ಕರ ಮಾಡ್ತಾರೆ, ಇನ್ನೊಬ್ರನ್ನ ತೋರಿಸ್ಕೊಳ್ಳೋಕ್ಕೋಸ್ಕರ. ಈಗ ನೋಡೋ, ಹುಟ್ಟದಬ್ಬ ಮಾಡ್ತಾರೆ. ಹುಟ್ಟದಬ್ಬ ಮಾಡಿದಾಗ ಮುಚ್ಕೊಂಡು ತಿನ್ರಯ್ಯ ಅಂತ ಕತ್ತರಿಸ್ಬಿಟ್ಟು ದೀಪ ಹಚ್ಚಿ ಜೀವನವನ್ನು ಬೆಳಗಿಸ್ಬೇಕು, ಬೆಳಗ್ಸಿ ತಿನ್ನಬೇಕು. ಇವ್ರು ಆರಿಸ್ಬಿಟ್ಟು ಕತ್ತರ್ಸಕ್ಕೆ ಹೋಗ್ತಾರೆ. ಕೆಲವರು ಕತ್ತರಿಸ್ಬಿಟ್ಟು ಬಾಯಿ ಮುಚ್ಕೊಂಡು ತಿನ್ನೋದು ಬಿಟ್ಟು ಹುಟ್ಟದಬ್ಬ ಇವಂದು, ಅವ್ನು ತಿನ್ನಬೇಕು, ಅದನ್ನು ಬಿಟ್ಬಿಡ್ತಾರೆ, ಬೇರೆಯವ್ರನ್ನ ತಿನ್ಸಕ್ಕೆ ಹೋಗ್ತಾರೆ. ಕೆಲವರು ಪೆದ್ದಂಬಟ್ರು ಮುಖಾನ ಕೇಕೊಳ್ಳೇ ಅದ್ದು ಬಿಡ್ತಾರೆ, ಇಲ್ಲ ಇವ್ರ ಮುಖಕ್ಕೆ ಕೇಕೆಲ್ಲ ಮೆತ್ತಾರೆ. ಇಂಥ ಹುಚ್ಚ ಕಲ್ಪನೆಗಳಿಗೆ ಏನು ಮಾಡೋಕ್ಕಾಗಲ್ಲ. ಅದರಿಂದ ಜಗತ್ತು ಹೇಗಿದೆಯೋ ಹಾಗೆ ಅನ್ನಿಸ್ಕೊಂಡು ಹೋಗಬಾರ್ದು. ಕೆಲವು ಅಲ್ಲಲ್ಲೇ ತಡಿಬೇಕು, ಅಲ್ಲಲ್ಲೇ ಕತ್ತರಿಸ್ಬೇಕು. ಆವಾಗ ಆ ಹುಚ್ಚತನ ಸರಿ ಹೋಗುತ್ತೆ. ಸರಿ ತಿದ್ದುಪಡಿಸದೇ ಇದ್ದರೆ ಕಬ್ಬಣ ಚೆನ್ನಾಗಿದ್ದಾಗಲೇ ಬೆಂಡ್ ಮಾಡಬೇಕು. ಕಬ್ಬಣ ಫುಲ್ಲಾಗಿ ಕಾದು ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ನೀವು ಈ ಕೇಕ್ ಕಟ್ಟಿಂಗ್ ಸೆರೆಮನಿ ಎಲ್ಲ ಅಪ್ರಿಷಿಯೇಟ್ ಮಾಡ್ತೀರಾ ಗುರುಜಿ? ಓಕೆನಾ, ಮಾಡ್ಬೋದಾ? ಏನೋ ಚಿಕ್ಕ ವಯಸ್ಸು ಮಕ್ಳಿಗಾದ್ರೆ ಸಂತೋಷ. ತಂದೆ ತಾಯಿಗೆ ಏನು ಹೇಳ್ತಾರೆ, ಭಾಳ ಜನಕ್ಕೆ ನಮ್ಮನೆ ಎಮ್ಮೆನೋ ಮುದ್ದೆ ಅಂತಾರೆ. ಆದ್ದರಿಂದ ಅವ್ರವ್ರ ಇಷ್ಟ. ಕೆಲವರು ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ಮಾಡಿದ್ರೆ ಚೆನ್ನ. ಏನಂತ ಹೇಳುತ್ತೆ, ಹುಟ್ಟದಬ್ಬ 5ನೇ ವರ್ಷದವರೆಗೂ ಯಾರಿಗೂ ಆಚರಿಸಬಾರ್ದು. 5ನೇ ವರ್ಷದವ್ರು ಆಚರಿಸಬಾರ್ದು, ಹುಟ್ಟದಬ್ಬ ಆಚರಿಸಬಾರ್ದು. ಯಾಕೆಂದರೆ ಮಕ್ಕಳ ಆರೋಗ್ಯ ಕೆಡತ್ತೆ. 5 ಇಯರ್ಸ್ವರೆಗೂ ಮಕ್ಕಳಿಗೆ ಕ್ಯಾಮ್ರಾ ಕೂಡ ನೋಡಬಾರ್ದು, ಫೋಟೋ ಹಿಡಿಬಾರ್ದು. ಈಗಿರೋ ಒಂದಷ್ಟೆಲ್ಲ ಹಾಸ್ಪಿಟ್ಲ್ಗಳು, ಒಂದಷ್ಟು ಜನ ದಿರಿದವರೆಲ್ಲ ಒಂದಷ್ಟು ಜನ ಏನು ಮಾಡಿದರೆ, ದುಡ್ಡುಗೋಸ್ಕರ ಹೊಟ್ಟೆ ಒಳಗಿಂದ ಸ್ಕ್ಯಾನಿಂಗೇ ಶುರು ಮಾಡಿಬಿಡ್ತಾರೆ. ಮಗು ಗಂಡು ಮಗುನ ಹೆಣ್ಮಗುನ. ಆ ಕಾಲದಲ್ಲಿ ಅದು ನೋಡ್ತಾನೆ ಇರಲಿಲ್ಲ. ಮಗು ಹುಟ್ಟಿದ ಮೇಲೆ 5ನೇ ವರ್ಷಕ್ಕೆ ಮಗು ಫೋಟೋ ತೊಟ್ಲಲ್ಲಿ ಹಾಕಿರುವಾಗಲೂ ಫೋಟೋ ತೆಗಿತಿರಲಿಲ್ಲ. ಮಗು 5ನೇ ವರ್ಷಕ್ಕೆ ಅಂಬೆಗಾಲು ಇಡುತ್ತಲ್ಲ, ಆವತ್ತು ಫೋಟೋ ತೆಗಿಯೋಕ್ಕೆ ಶುರು ಮಾಡ್ತೀವಿ. ಅದು ಫೋಟೋ ಅವಾಗ ಬ್ಲ್ಯಾಕ್ ಆ್ಯಂಡ್ ವೈಟೇ ಇದ್ದಿದ್ದು. ತದನಂತರ ಒಂದೇನೋ ಬಂತು ಅಂದಮೇಲೆ ಅದಕ್ಕೆ ಯಾವ್ದಾದ್ರು ತಂದೆ ತಾಯಿ ಜೊತೆಗೆ ಒಬ್ಬರೇ ಮಗುನ ತೆಗಿಬಾರ್ದು. ಯಾಕೆಂದರೆ ಮಗುಗೆ ಆಮ್ಶಂಕೆ ಆಗುತ್ತೆ, ಅದಕ್ಕೆ ಲೂಸ್ ಮೋಷನ್ಸ್ ಆಗುತ್ತೆ, ಕೆಲವೆಲ್ಲ ದೃಷ್ಟಿ ಆಗುತ್ತೆ, ಆ ರೀತಿ ಎಲ್ಲ ಇರತಕ್ಕಂಥ ಅವಕಾಶಗಳಿರುತ್ತೆ. ಸೊ ನಾವುಗಳದು ಪ್ರತ್ಯೇಕವಾಗಿ ನೋಡಬೇಕು ಅಂದರೆ ಮಕ್ಕಳಿಗೆ 5 ವರ್ಷದ ನಂತರವೇ ಹುಟ್ಟದಬ್ಬ ಆಚರಿಸ್ಬೇಕು, ಅದಕ್ಕೆ ಮೊದಲು ಆಚರಿಸ್ಬಾರ್ದು. ಅಕಸ್ಮಾತ್ ಆಚರಿಸಿದ್ರೆ 5ರಿಂದ 12 ವಯಸ್ಸುವರೆಗೂ ಮಾತ್ರ ಆಚರಿಸ್ಬೇಕು, ತದನಂತರ ಆಚರಿಸುವಂಥದ್ದಿಲ್ಲ. ಸೊ ಈ ಕೇಕ್ ಕತ್ತರಿಸೋದ್ರೆ ಚಿಕ್ಕ ಮಕ್ಕಳಿಗೆ ಸಂತೋಷ. ಯಾಕೆಂದರೆ ಒಂದು ಮನುಷ್ಯನಿಗೆ ಟರ್ನಿಂಗ್ ಪಾಯಿಂಟ್, ಹುಡುಗಿಗಾಗಲಿ ಹುಡುಗನಿಗಾಗಲಿ, ಇಟ್ ಈಸ್ 12 ಇಯರ್ಸ್ ಅಂತ. ಆ 12 ಇಯರ್ಸ್ ಆದಮೇಲೆ ಆ ಮುಗ್ಧತೆ ಅವನ್ನ ಟ್ಯೂನ್ ಮಾಡಿ ಇವನ್ನ ರಾಕ್ಷಸ ಮಾಡ್ಬೋದು, ಒಳ್ಳೆಯವನು ಮಾಡ್ಬೋದು. ಆ ಟೈಮಲ್ಲಿ ಅವ್ರಿಗೆ ಗೈಡೆನ್ಸ್ ಇರಲ್ವಂತೆ. ಸೊ ಆವಾಗ ತಂದೆ ತಾಯಿಗಳು ಆ ಮಕ್ಕಳನ್ನ ಹೇಗೆ ಗೈಡ್ ಮಾಡಬೇಕು ಅಂದ್ರೆ 12 ಇಯರ್ಸ್. ಸೊ ಅಲ್ಲಿವರೆಗೂ ನೀವು ಹುಟ್ಟದಬ್ಬನ ಆಚರಿಸೋದು, ಸಂತೋಷ ಪಡೋದು ಎಲ್ಲ ಮಾಡ್ಬೋದು. 5 ವರ್ಷದವರೆಗೂ ಮಕ್ಕಳು ದೇವ್ರ ಮಕ್ಕಳು ಅಂತ. ಹೀಗೆಲ್ಲ ಇದ್ದಾಗ ನಾವು ಅದನ್ನ ವ್ಯವಸ್ಥೆ ಮಾಡ್ಕೊ. ನನ್ನ ಮುಂದಿನ ಪ್ರಶ್ನೆ ಏನು ಅಂತಂದರೆ, ಯಾರ್ಯಾರು ಕಷ್ಟ ಅಂತ ಬಂದರೆ ನಿಮ್ಮ ಹತ್ರ ತಮ್ಮ ಕಷ್ಟಗಳನ್ನ ತೋಡ್ಕೊಂಡ್ರೆ ನೀವು ಅವ್ರಿಗೊಂದು ಸೊಲ್ಯೂಷನ್ ಕೊಡ್ತೀರಾ. ಗುರುಜಿ, ನಿಮಗೆ ಕಷ್ಟ ಅಂತ ಏನಾರು ಅನಿಸಿದಾಗ ನೀವು ಯಾರ ಹತ್ರಕ್ಕೆ ಹೋಗ್ತೀರಿ? ಭಗವಂತ ಅನಾಥೋ ದೈವರಕ್ಷಕ ಆಪದ್ಬಂಧವ ಕಾಪಾಡಪ್ಪ ಅಂತ ಹೋಗ್ತೀವಿ. ನಿಮ್ಮನ್ನ ಅನಾಥ ಅಂತ ಮಾತಾಡ್ಬಿಡಿ. ಇಲ್ಲ, ಈಗ ನಾವು ಫ್ಯಾನ್ ಬೇಸ್ ಇದೆ. ಅದೆಲ್ಲ ಸುಳ್ಳು. ನಮ್ಮ ನೋಡಪ್ಪ, ಭೂಮಿ ಮೇಲೆ ಹುಟ್ಟಿದ ಮೇಲೆ ನಾನು ಅನಾಥ ಆದ ಮೇಲೇನೇ ಒಂದು ಹೆಸರಾಂತ ವ್ಯಕ್ತಿ ಆಗೋದು ಸಾಧ್ಯ. ಸೊ ಅದರಿಂದ ಫಸ್ಟು ನಾವು ಅನಾಥ, ದೈವರಕ್ಷಕ ಭಗವಂತನ ಮುಂದೆ ನಾವು ಅನಾಥರೆ. ಅವನು ಕಾಯಿ ಹಿಡಿದು ಕರ್ಕೊಂಡು ಹೋಗ್ತಕ್ಕಂಥವ್ನು. ಸೊ ಕಷ್ಟಕ್ಕೆ ಬಂದಾಗ, ಸಂಕಟ ಬಂದಾಗ ವೆಂಕಟರಮಣ ಅಂತ ಹೋಗ್ಬಾರ್ದು. ಮೊದಲಿಂದ ವೆಂಕಟರಮಣ ಅಂದ ಕಷ್ಟ ಹತ್ರಕ್ಕೆ ಬರಲ್ಲ. ಸೊ ಅದಕ್ಕೆ ನಾವೆಲ್ಲ ಏನು ಮಾಡಬೇಕು, ಸೊ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವಾಧಾರದಲ್ಲಿ ಯಾರಿಗಾದ್ರೂ ಪರಿಹಾರ ಕೊಡೋಕ್ಕೆ ಮೊದಲು ತಿಳ್ಕೊಬೇಕು, ನಾವು ಅವನಿಗೆ ಪರಿಹಾರ ಕೊಡೋಕ್ಕೆ ಅರ್ಹತೆ ಇರ್ತಕ್ಕಂಥ ವ್ಯವಸ್ಥೆ ನಂಬರ್ 1. ನಂಬರ್ 2, ನನ್ನ ಹಣೆ ಬರದಲ್ಲೂ ಬರೆದಿರಬೇಕು ಇವನು ಪರಿಹಾರ ಕೊಡಬಹುದು ಅನ್ನೋದು ಬರೆದಿದ್ರೇನೆ ಅವನು ಕೊಡಕ್ಕೆ ಸಾಧ್ಯ. ಅವನ ಹಣೆ ಬರದಲ್ಲೂ ನನ್ನ ಪರಿಹಾರ ಸ್ವೀಕರಣೆ ಮಾಡುತ್ತೆ ಅನ್ನೋದೇ ಇರುತ್ತೆ. ಕೆಲವ್ರು ಏನು ಗೊತ್ತಾ, ಓಸಿಲ್ ಕೊಡ್ತೀಯ ಅಂತ ಇಟ್ಕೋ, ಫ್ರೀಯಾಗಿ ಕೊಡ್ತೀಯ ಅಂತ ಇಟ್ಕೋ, ಯಾವ್ದನ್ನ ಹಣೆ ಬರನ ಪರಿಹಾರನ. ಅಯ್ಯೋ ಅಯ್ಯಪ್ಪ ಬ್ರಹ್ಮಾಂಡದವ್ನು ಕೊಟ್ಟ, ನಾನು ಪರಿಹಾರ ನೋಡ್ಕೋಬೇಕಣೆ ಅಂತ ಅವನ್ನೆಲ್ಲ ಸಿಗರೇಟ್ ಎತ್ಕೊಂಡು ಕಾಲ ಮೇಲೆ ಕಾಲು ಹಾಕೊಂಡು ಏನೋ ಫ್ರೆಂಡ್ಸ್ ಹತ್ರ ಹೇಳ್ತಾನೆ, ಮುಚ್ಕೊಂಡು ದುಡ್ಡಿಡೆ ಅಂತ ಹೇಳಿರ್ತೀನಿ ತಿಟ್ಕೋ, ದುಡ್ಡು ಕೊಟ್ಟಿರ್ತಾನಲ್ಲ ಅದಕ್ಕಾದ್ರೂ ಮುಚ್ಕೊಂಡು ಹೋಗಿ ಪರಿಹಾರ ಮಾಡ್ತಾನೆ.
ಸೊ ಯಾವತ್ತು ತಿಳ್ಕೊ ಅದರದ ವ್ಯಾಲ್ಯೂ ಅಲ್ಲೇ ಇರುತ್ತೆ. ಹ್ಮ್. ಸೊ ಯಾವತ್ತು ವಿದ್ಯೆನ ಮಾರ್ಕೋಬಾರ್ದು ಅಂತ ಹೇಳುತ್ತೆ. ಹೌದು ಆದರೆ ವಿದ್ಯೆಗೆ ಬೆಲೆ ಕೊಟ್ಟು ಅವನು ಹಣ್ಣು ಹಂಪಲ ತಂದು ತಾಮ್ರಾಮೃತ ಕೊಟ್ಟು ಅವನ ಅದಕ್ಕೆ ಗೌರವ ಕೊಟ್ಟಾಗ ಹ್ಮ್. ಅವನ ಪರಿಹಾರನೂ ಸೂಕ್ತವಾಗಿ ಸಿಗುತ್ತೆ. ಹ್ಮ್. ಇವನು ಕೊಟ್ಟಿರ್ತಕ್ಕಂಥ ವಿದ್ಯೆಗೂ ವ್ಯಾಲ್ಯೂ. ಬೆಲೆ ಸಿಗಿರುತ್ತೆ. ಗುರುಜಿಗೆ ಬೇಜಾರಾದಾಗ ಏನ್ ಮಾಡ್ತಾರೆ? ಗುರುಜಿಗೆ ಬೇಜಾರಾದಾಗ ಏನು ಮಾಡ್ತಾರೆ? ಸುಮ್ಮನೆ ಕೂತ್ಕೊಂಡು ಆಕಾಶ ನೋಡ್ತಾ ಇರ್ತಾರೆ. ಓಕೆ. ಇಲ್ಲದೆ ಇದ್ರೆ ಏನಾದರೂ ತಿಂಡಿಗಳು ಮಾಡಕ್ಕೆ ಹೊಟ್ಟೋಗ್ತಾರೆ. ಹ್ಮ್. ಹೊಸದಾಗಿ ಏನಾದರೂ ತಿಂಡಿಗಳು ಮಾಡ್ಕೊಳ್ಳೋಣ, ಹಾ. ಪ್ರಯೋಗಗಳೇನಾದರೂ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತಾ, ಹಾ. ಮನೇಲಿ ಏನಾದರೂ ಇದ್ರ ಸಾಮಗ್ರಿಗಳಲ್ಲಿ ಏನಾದರೂ ತಿಂಡಿ ಮಾಡ್ಬೋದಾ, ಹ್ಮ್. ಟೈಮ್ ಪಾಸ್ಗೆ ಉಪಹಾರಗಳನ್ನೇನೋ ಮಾಡ್ಕೊಳ್ಳೋಣ ಅಂತೀವಿ ಓಕೆ. ಮನೇಲಿದ್ದರೆ. ಹ್ಮ್. ಹೊರಗಡೆ ಇದ್ದು ಬೇಜಾರಾದರೆ ನದಿ ತೀರದಲ್ಲಿ ಹೋದಾಗ ನದಿ ನೋಡ್ತಾ ಕೂತ್ಕೊಳ್ಳೋದು. ಹ್ಮ್. ಮೀನುಗಳಿಗೆ ಕಡಲೆಪುರಿಯನ್ನು ಹಾಕೋದು. ಕಡಲೆಪುರಿಗಿಂತನೂ ಹ್ಮ್. ಭತ್ತದಳನ್ನು ಹಾಕಬೇಕು. ಹೌದು. ಸೊ ಏನು ಹೇಳುತ್ತೆ, ಯಾವುದೇ ಒಂದು ಮನೆಯಲ್ಲಿ ಒಂದು ಅಕ್ವೇರಿಯಂ ಇರಬೇಕಂತೆ. ಆ ಹೋಗಿ ನೀರನ್ನ ಎಷ್ಟು ಚೆನ್ನಾಗಿ ನೋಡ್ತೀವೋ ಹ್ಮ್. ಮನಸ್ಸು ಚಂಚಲತೆ ಇಲ್ಲಿ ತಿಳಿಯಾಗತ್ತೆ ಅಂತ. ಹ್ಮ್. ಅದನ್ನು ಮಾಡ್ಕೋಬೋದು. ಹ್ಮ್. ಅದಾದ ಮೇಲೆ ದೇವಸ್ಥಾನದಲ್ಲಿದ್ದೆ ಅಂತ ಇಟ್ಕೋ, ಬೇಜಾರಾದಾಗ ಭಗವಂತನ ಹತ್ರ ಪ್ರೇಯರ್ ಅಂದರೆ ಅಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ಆವಾಗ ಜ್ಞಾನ ಅಭಿವೃದ್ಧಿ ಆಗ್ತಕ್ಕಂಥದ್ಕಿಂತ ಮನಃಶಾಂತಿ ಅಂತ ಸಿಗುತ್ತೆ. ಹ್ಮ್. ಅದು ಏನು ಅಂದರೆ, ಕೆಲವ್ರಿಗೆ ನೋಡೋ, ನನಗೇನೋ ಬೇಜಾರಾದಾಗ ಅಂತ ನೀನು ಕೇಳ್ಬಿಟ್ಟೆ. ಹ್ಮ್. ಮದುವೆ ಆಗದಿದ್ದ ಚಿಕ್ಕ ಮಕ್ಕಳಿಗೆ ಬೇಜಾರಾದರೆ ಏನು ಮಾಡ್ಬೋದು, ಮದುವೆ ಆಗದಿದ್ದ ಹುಡುಗರಿಗೆ ಹೆಂಗಾದರೆ ಬೇಜಾರು, ಹುಡುಗರಿಗೆ ಆದರೆ ಹುಡುಗಿರಿಗಾದರೆ ಈ ಬೇಜಾರಾದರೆ ಏನು ಮಾಡ್ತಾರೆ, ಹ್ಮ್. ಮದುವೆ ಆದ ಮೇಲೆ ಬೇಜಾರಾದರೆ ಏನು ಮಾಡ್ಕೊತಾರೆ, ಮದುವೆ ಆಗಿ ಮಕ್ಕಳಾದ ಮೇಲೆ ಬೇಜಾರು ಏನು ಮಾಡ್ಬಾರ್ದು, ಅವ್ರಿಗೆಲ್ಲರಿಗೂ ಒಬ್ಬೊಬ್ರಿಗೆ ಪರಿಹಾರ ಬೇರೆ ಬೇರೆ ಇದೆ. ಹೌದಾ ಗುರುಜಿ? ಇಲ್ಲದೆ ಇದ್ರೆ ಏನು ಮಾಡ್ತಾರೆ, ಒಂದೆರಡು ಕೊಡಿ ಗುರುಜಿ ಆ ಥರ. ಅಲ್ಲ ಆ ಥರ ಬೇಕಷ್ಟಿದೆ. ಹಾ. ಈಗ ಫಾರ್ ಎಕ್ಸಾಂಪಲ್ ಮದುವೆ ಆಗೋದು ಬೇಜಾರು ಏನು ಮಾಡಕತ್ತೆ, ಹೌದು. ಕೆಲವರು ಬೇಜಾರಾಗ್ಬಿಟ್ಟು ಹೆಂಡ್ತಿನ ಎತ್ಕೊಂಡಾಗ ಒಲೆಗೂ ಹಾಕ್ಬಿಡ್ತಾರೆ, ಭಾಳ ಜನ ನೀರಿಂದ ತಳ್ಳು ಬಿಟ್ಟಿದ್ದಾರೆ, ಡೈವರ್ಸ್ಗಳು ಕೊಟ್ಬಿಟ್ಟಿದ್ದಾರೆ. ಹಾ. ಅಂದರೆ ಆ ಥರ ಬೇಜಾರುಗಳಾಗೋಗಿರೋರು ಇರ್ತಾರೆ. ಹ್ಮ್. 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 ಹುಡುಗರು ಈ ಸಮಬಾಳದಲ್ಲಿ ಜೀವನ ಮಾಡಿರ್ತಕ್ಕಂಥವ್ರು ಉಂಟು, ಹ್ಮ್. ಹೆಂಗಸರು ಗಂಡಸರಿಂದ ಬಹಳ ಬೇಜಾರಾಗಿರ್ತಕ್ಕಂಥವ್ರು ಉಂಟು. ಹ್ಮ್. ಮಕ್ಕಳಿಂದ ಬೇಜಾರಾಗ್ಬಿಟ್ಟು ಈ ಜೀವನ ನಮಗೆ ಬೇಡವೇ ಬೇಡ ಅಂತ ಒಂದಷ್ಟು ಜನ ಆಗ್ಬಿಟ್ಟು ಇದೆಲ್ಲ ಇಂಥ ಒಂದು ಹೊಸ ಜೀವನ ಅಂತ, ಯಾಕೆಂದರೆ ಅವರು ಅನ್ಮೆಚ್ಯೂರ್ಡಾಗಿ ಮದುವೆ ಆಗ್ಬಿಟ್ಟಿರ್ತಾರೆ. ಹೌದು. ಅದಕ್ಕೆ ಏನು ಮಾಡ್ತಾರೆ, ಅರೇಂಜ್ ಮ್ಯಾರೇಜ್ ಇಸ್ ಬೆಟರ್ ಅಂತ, ಯಾಕಂದರೆ ಎಲ್ಲ ನೋಡ್ಕೊಂಡು ಸೆಟ್ಲ್ ಮಾಡೋದು. ಲವ್ ಮ್ಯಾರೇಜ್ ಆಗ್ಬಿಟ್ರೆ ಏನು ಮಾಡುತ್ತೆ, ಹ್ಮ್. ಹ್ಮ್. ಬಲವಂತಕ್ಕೆ ಮದುವೆ ಆಗ್ಬಿಡ್ತಾರೆ, ಹ್ಮ್. ಹೊಸದೆಲ್ಲ ಅನುಭವಿಸ್ತಾ ಬರ್ತಾರೆ. ಆ ಕಾಟಕ್ಕೆ ಇದೆಲ್ಲ ನಮ್ಗೆ ಹೊಸದಲ್ವಾ, ಏನು ಮಾಡೋದು ಅನ್ನೋ ಬೇಜಾರಕ್ಕೆ ಗೊತ್ತಾಗೋದಲ್ಲ. ಹ್ಮ್. ಅಲ್ಲಿ ಯಾರಾದರೂ ಒಬ್ರು ಗೈಡ್ ಮಾಡಿದ್ರೆ ಅಲ್ಲಿ ಸರಿ ಹೋಗ್ತಾರೆ. ಸರಿ ಹೋಗದಿದ್ದ ಪಕ್ಷದಲ್ಲಿ ಏನಾಗುತ್ತೆ, ಹ್ಮ್. ನಮ್ಮ ಒಬ್ಬರು ಚೀಫ್ ಜಸ್ಟಿಸ್ ಒಬ್ರು ಇದ್ರು, ಶಂಕರನಾರಾಯಣ ಮೂರ್ತಿಗಳು ಅಂತ. ಹ್ಮ್. ಅವ್ರು ಹೇಳೋರು, 1,47,000 ಡೈವರ್ಸ್ ಕೇಸ್ಗಳಿದೆ ಗುರುಗಳೇ, ಹ್ಮ್. ಪ್ರತಿ ತಿಂಗಳು ಹಿಂಗೆ ಬಂದರೆ ಕೋರ್ಟಲ್ಲಿ ಏನು ಅಂತ. ಸೊ ಹಿಂಗೆ ಬಿದ್ದಾಗ ಏನು ಮಾಡ್ತೀರಾ? ಸೊ ಬೇಜಾರಿಗೆ ಒಬ್ಬ ಮನುಷ್ಯನಿಗೆ ಅವನು ತಾತ್ಸಾರ ಮಾಡಿದವನು ಉಂಟು, ಹ್ಮ್. ನಿಂತರ ಪ್ರಾರ್ಥನೆ ಮಾಡ್ಕೊಂಡು ಬೇಜಾರು ಅಂತ. ಓಕೆ. ಕೆಲವರು ಏನಾದರೂ ಗೈಡೆನ್ಸ್ ಯಾರನ್ನಾದ್ರೂ ಕೇಳಿದ್ದಾದರೂ ಉಂಟು. ಹ್ಮ್. ಕೆಲವರು ಬೇರೆಯವ್ರ ಅನುಭವವನ್ನು ಸರಿಪಡಿಸ್ಕೊತಾರೆ. ಹ್ಮ್. ಕೆಲವರು ಅದನ್ನು ಸರಿಪಡಿಸ್ಕೊಳ್ಳದೇ ಇದ್ದರೆ ಯಾರನ್ನಾದ್ರೂ ಒಬ್ರು ಗೈಡೆನ್ಸ್ ಆದರೂ ತೊಗೊತಾರೆ. ಹ್ಮ್. ಸೊ ಬೇಜಾರು ಅನ್ನೋದಕ್ಕೆ ಇಂಪಾರ್ಟೆಂಟ್ ಅಂದರೆ, ಒಬ್ಬ ಮನುಷ್ಯ ಬೇಜಾರಾಗೋದು ಯಾವಾಗ ಅಂದರೆ, ನೀನು ಏಕಾಂತವಾಗಿದ್ದಾಗ ಹ್ಮ್. ಹ್ಮ್. ನಿನ್ನನ್ನು ನೀನು ಯಾವ ಕಾಲಕ್ಕೂ ಹೊರಭಾಗದಲ್ಲಿ, ಇವಾಗ ಅಜ್ಞಾತವಾಸ ಅಂತ ಹೇಳುತ್ತೆ. ಹೌದು. ಅಜ್ಞಾತವಾಸಕ್ಕೆ ಹೋದಾಗ ಒಂದು ಅನುಭವ ಪಟ್ಟಾಗ ಮಾತ್ರ ನಿನ್ನ ಬೇಜಾರ್ತನೇ ಹೋಗೋಕ್ಕೆ ಅದೇ. ಹ್ಮ್. ಅಜ್ಞಾತವಾಸದಿಂದ ಹೊರಗಡೆ ಬರಬೇಕಾದ್ರೆ ನಿನಗೆ ಅನುಭವನೇ ಆಗದೆ ಇದ್ದರೆ ಬೇಜಾರನ್ನ ಹೇಗೆ ಕಳಿತೀಯಾ ಅನ್ನೋದು ಗೊತ್ತಾಗಲ್ಲ. ರೈಟ್. ಸೊ ಆ ಬೇಜಾರು ಕಳಿಯೋಕ್ಕೆ ಅದಕ್ಕೆ ಹೇಳೋದು, ಅವಾಗ ಅನಾಥಕ್ಕೆ, ನೀನು ಬೇಜಾರಾದಾಗ ಅನಾಥ, ಹೌದು. ಆ ಅನಾಥನಿಗೆ ಯಾರಾದರೂ ಅಂದರೆ ಅವಾಗ ಹೇಳ್ತಾರೆ, ಭಗವಂತ ಏನು ಮಾಡ್ತಾನೆ, ಹ್ಮ್. ಹುಟ್ಟಿಸ್ದವನು ಹುಳು ಮೇಯಿಸದೇ ಇರ್ತಾನ. ಹೌದು. ಸೊ ಒಂದೊಂದು ಹುಳ ಹುಟ್ಟೆಗಳಿಗೆ, ಕ್ರಿಮಿ ಕೀಟ ಜೀವರಾಶಿಗಳಿಗೂ ಭಗವಂತ ತನ್ನದೇ ಆಗಿರೋ ಬೇಜಾರಿಗೆ ಹ್ಮ್. ಹ್ಮ್. ಅವನಿರ್ತಾನೆ. ಹ್ಮ್. ಸೊ ಅವನ್ನ ನೆನೆಸ್ಕೋ ಅಂತ ಅವನು ಹೇಳ್ತಾನೆ. ಓಕೆ. ಅದಕ್ಕೆ ತಾಯಿ ಯಾವತ್ತೂ ಮಗು ಹಸುವಾದಾಗ ಅಮ್ಮ ಅಂದ್ರೇ ಅದು ಹಾಲು ಕೊಡೋ ತಾಯಿ ಆದವಳು. ಹ್ಮ್. ಹಾಗೆ ಬೇಜಾರಾದಾಗ ಭಗವಂತ ಇದ್ದಾನೆ ಅಂತ ನಮ್ಮ ತಲೆಯಲ್ಲಿದ್ದರೆ ಆ ಬೇಜಾರು ಬರದಿದ್ದಂಗೆ ಅವನು ಕಾಪಾಡ್ತಾನೆ. ವಾವ್, ತುಂಬಾ ಚೆನ್ನಾಗಿ ಹೇಳಿದ್ರಿ ಗುರುಜಿ. ಗುರುಜಿ, ನೀವು ಶಾಲೆ ದಿನಗಳನ್ನ ನೆನ್ಸ್ಕೊಂತೀರಾ ಯಾವತ್ತಾರು? ನೆನ್ಸ್ಕೊಳ್ಬೇಕು ಅಂದರೆ ಬೇಜಾರಾಗ ನೆನ್ಸ್ಕೊಂಡು, ಇವಾಗ ನೆನ್ಸ್ಕೊತೀನಿ, ನೆನ್ಸ್ಕೊಳ್ಬೇಡವಾ ಅಂತ ನೆನ್ಸ್ಕೊಳ್ಳಲ್ಲ. ಓಕೆ. ಅಂದರೆ ಕೆಲವೊಂದು ಬೇರೆಯವ್ರ ಶಾಲೆಗೆ ನಾವು ಹೋದಾಗ ಯಾವ್ದಾರು ಹಳ್ಳಿಗೆ ಹೋಗಿರ್ತೀವಿ, ಹ್ಮ್. ಆ ಹಳ್ಳಿಗೆ ಹೋದಾಗ ಅಲ್ಲೊಂದಷ್ಟು ಜನ ಮಕ್ಕಳೆಲ್ಲ ಇರ್ತಾರೆ. ಹ್ಮ್. ನಾವು ಹೀಗಿದ್ದಾಗ ಹೆಂಗಿದ್ವಿ, ಹ್ಮ್. ಇದನ್ನ ನೋಡಿದಾಗ ಹೆಂಗಿದ್ವಿ, ಹ್ಮ್. ಸರಿ ಈ ವಯಸ್ಸಲ್ಲಿ ಹೆಂಗಿದ್ವಿ ಅನ್ನೋದೆಲ್ಲ ನೆನೆಸ್ಕೊತೀವಿ. ಫಾರ್ ಎಕ್ಸಾಂಪಲ್ ಚಿಕ್ಕ ವಯಸ್ಸಲ್ಲಿ ಹ್ಮ್. ನನ್ನಷ್ಟು ಶರಾರತ್ ಅಂದರೆ ನನ್ನಷ್ಟು ಗಲಾಟೆ ಮಾಡಿದವ್ನು ಯಾವನೂ ಇಲ್ಲ ಅಂತ, ಹ್ಮ್. ಹ್ಮ್. ಆ ಥರ ಗಲಾಟೆನೂ ಮಾಡ್ತಿದ್ವಿ. ಹ್ಮ್. ಅದಕ್ಕೆ ಹೇಳ್ತಾರೆ, ಮಕ್ಕಳು ಚಿಕ್ಕ ವಯಸ್ಸಲ್ಲಿ ಗಲಾಟೆ ಮಾಡಿದವರು ಅವ್ರು ದೊಡ್ಡ ವಯಸ್ಸಾದ್ಮೇಲೆ ಗಂಭೀರವಾಗ್ತಾರೆ, ತುಂಬ ಸೈಲೆಂಟ್ ಆಗಿಬಿಡ್ತಾರೆ. ಹೌದು. ಚಿಕ್ಕ ವಯಸ್ಸಲ್ಲಿ ಯಾರು ತುಂಬ ಸೈಲೆಂಟ್ ಇರ್ತಾರೆ ಅವರಷ್ಟು ಹಠವಾದ ಮುಂಡಕ್ಕೆ ಮಕ್ಕಳು ಯಾರು ಇಲ್ಲ ಅಂತ ಕೈತಿರ್ತಾರೆ. ಹಾಗೆ ಪ್ರತಿಯೊಬ್ಬರೂ ಅಷ್ಟೇ, ಸೌಮ್ಯವಾಗಿದ್ದವನು ಹಾರ್ಷ್ ಆಗ್ಬಿಡ್ತಾನಂತೆ, ಹ್ಮ್. ಹಾರ್ಷ್ ಆಗಿದ್ದವ್ ಸೌಮ್ಯವಾಗಿಬಿಡ್ತಾನೆ, ವೆರಿ ಸೈಲೆಂಟ್ ಅಂತ. ರೈಟ್. ಆದರೆ ಮುಷಂಡಿಗಳು ಮಾತ್ರ ನಂಬಾರ್ದು ಅಂತ ಹೇಳ್ತಾರೆ. ಯಾರು ತುಂಬ ಮುಷಂಡಿಗಳು ಇರ್ತಾರೆ ನಂಬಾರ್ದು, ಹೊಟವಟಾನವ್ರು ನಂಬೋದಂತೆ. ಹ್ಮ್. ಆದರೆ ಮುಷಂಡಿಗಳು ಮಾತ್ರ ನಂಬೋದು. ಏನು ಕ್ಯಾಲ್ಕುಲೇಷನ್ ಇರುತ್ತೋ ಒಳಗಡೆ, ಏನೇನು ಇಂಡಕ್ಷನ್ ಇರುತ್ತೋ, ಅವ್ನ ಇಂಟೆನ್ಷನ್ಸ್ ಏನಿರುತ್ತೋ ಗೊತ್ತಾಗಲ್ಲ. ಹೌದು. ಅದಕ್ಕೆ ಚಿಕ್ಕ ವಯಸ್ಸಲ್ಲಿ ಏನಂತೆ ಮಕ್ಕಳಿಗೆ ಏನು ಅಂದರೆ, ಪ್ರತಿಯೊಂದು ಮಕ್ಕಳಲ್ಲೂ ಎಲ್ಲರೂ
ಆಡಕ್ಕೆ ಬೆರೆಯಕ್ಕೆ ಬಿಡಬೇಕು. ಅಲ್ಲಿ ನೋಡು, ಮಕ್ಕಳಲ್ಲಿ ವಿಶೇಷ ಏನು ಅಂದರೆ ಜಾತಿ ಮತ ಭೇದ ಭಾವ ಇರಲ್ಲ. ಹೌದು, ಎಲ್ಲ ಸಮಬಾಳು ಸಮಜೀವನ ಇದ್ದಾಗ ಬರ್ತಿರ್ತೀವಿ. ನಿಜ. ಆಮೇಲೆ ಎಲ್ಲರನ್ನೂ ಒಂದೇ ರೀತಿ ನೋಡ್ತಿರ್ತೀವಿ. ಅಲ್ಲಿ ಮಕ್ಕಳಿಗೆ ಬೇಜಾರಾಗುವಂಥ ಪರಿಸ್ಥಿತಿಗಳು ಬಂದರೆ ಸ್ಕೂಲ್ನಲ್ಲಿ ಕೆಲವರಲ್ಲಿ ಚೆನ್ನಾಗಿ ಪಾಠ ಮಾಡ್ತಾರೆ, ಕೆಲವು ಜಾಗದಲ್ಲಿ ಇಂಥ ಮಕ್ಕಳ ಜೊತೆ ಸೇರಬೇಡ, ಈ ಮಕ್ಕಳ ಜೊತೆ ಹೋಗಬೇಡ ಅಂತ ತಂದೆ ತಾಯಿನೇ ಹಾಳು ಮಾಡ್ತಾರೆ. ಸೊ ಅಂಥ ಜಾಗದಲ್ಲೂ ಬೇಜಾರಾಗತ್ತೆ ಒಂದೊಂದ್ಸಲಿ. ಸೊ ಅದಾದ ಮೇಲೆ ತಂದೆ ತಾಯಿ ಮಕ್ಕಳನ್ನ ಬೈತಾ ಇದ್ದಾಗ, ಏನೋ ತಪ್ಪು ಮಾಡಿದಾಗ ಹೊಡೆದಾಗ, ತಂದೆ ಮಕ್ಕಳನ್ನ ಏನಾದರೂ ದಂಡಿಸ್ತಾ ಇದ್ದಾಗ ತಾಯಿ ಸಪೋರ್ಟ್ಗೆ ಹೋಗ್ಬಾರ್ದು. ತಂದೆ ಮಕ್ಕಳನ್ನ ದಂಡಿಸ್ತಾ ಇರ್ಬೇಕಾದ್ರೆ ತಾಯಿ ಸಪೋರ್ಟ್ಗೆ ಹೋಗ್ಬಾರ್ದು. ತಾಯಿ ದಂಡಿಸ್ತಾ ಇದ್ದಾಗ ತಂದೆ ಹೋಗ್ಬಾರ್ದು. ತಂದೆ ತಂದೆ ತಾಯಿ ಇಬ್ರು ದಂಡಿಸ್ತಾ ಇದ್ದಾಗ ಅಜ್ಜಿ ತಾತಂದ್ರಿದ್ದಾರೆ ಮೊದಲೇ ಹೋಗ್ಬಾರ್ದು. ಅವ್ರು ಹೋದಾಗ ಈ ಮಕ್ಕಳು ಹಾಳಾಗ್ತಾರೆ. ಓ ಯಾರೋ ಇದ್ದಾರೆ ನಮ್ಗೆ ಸಪೋರ್ಟ್ಗೆ ಅಂತ ಏನು ಮಾಡ್ತಾರೆ, ಇನ್ನಷ್ಟು ಹಠ ಮಾಡ್ತಾರೆ. ಆಮೇಲೆ ಮಕ್ಕಳಿಗೆ ಇಂಪಾರ್ಟೆಂಟ್ ಜೀವನ ಏನು ಅಂದರೆ ಪಾಠ, ಜೀವನ ಪಾಠ ಯಾವತ್ತೂ ಜ್ಞಾಪಕ ಇಟ್ಕೋ ಸುಮುಖ. ಪ್ರತಿಯೊಬ್ಬ ಮನುಷ್ಯನೋ ಮಕ್ಕಳಿಗೋಸ್ಕರ ನಾವು ಜೀವನ ಮಾಡಬಾರ್ದು. ನಾನು ಮಾಡ್ತಿರೋ ಈ ಕಷ್ಟದ ಜೀವನದಲ್ಲಿ ನೀನು ಮುಚ್ಕೊಂಡು ನನ್ನ ರೂಟಿಗೆ ಇರಬೇಕು ಅಂತ ಮಕ್ಕಳಿಗೆ ಹೇಳಬೇಕು. ಅಯ್ಯಮ್ಮ ನನಗೆ ಈ ಗಾಡಿ ಬೇಕು, ಆ ಬೊಂಬೆ ಬೇಕು, ಮೊಬೈಲ್ ಕೊಡೋದು ಯಾಕೆ ಕಪಾಳ ಕೊಡು, ಮುಚ್ಕೊಂಡಿರೋದು ಕಲ್ತ್ಕೋ. ನಾನೇನು ಕೊಡ್ತೀನೋ ಅದರಲ್ಲಿ ನಿನಗೆ ಮಕ್ಕಳಿಗೆ ಫಸ್ಟ್ ಆಫ್ ಆಲ್ ಮೊಬೈಲ್ ಕೊಟ್ಟು ಹಾಳು ಮಾಡಿರೋದು ಎಷ್ಟೋ ಜನ ಇದ್ದಾರೆ ಇವತ್ತಿನ ದಿವಸ. ಸೊ ಮಕ್ಕಳ ಜೀವನ ಇದನ್ನೆಲ್ಲ ನೋಡಿದಾಗ ನಮ್ಮ ಕಾಲ ತುಂಬ ಚೆನ್ನಾಗಿತ್ತು. ಯಾವ ಕಾಲಕ್ಕೂ ಈಗಿನ ಕಾಲ ಹಾಳು ಮಾಡ್ತಾರೆ. ಒಂದು ಊಟ ಮಾಡಲ್ಲ ಮಗು ಅಂದರೆ ಮೊಬೈಲ್ ತೋರಿಸೋದು, ಊಟ ಮಾಡಲ್ಲ ಅಂದರೆ ಒಂದು ಕಾರ್ಟೂನ್ ತೋರಿಸೋದು. ಹಿಂಗೆ ತೋರಿಸ್ದಾಗೇನೆ ಅಡಿಕ್ಷನ್. ನಾಳೆ ದಿವಸ ರೇಡಿಯೇಷನ್ನು ಇವರು ಹಾಳು ಮಾಡ್ತಾರೆ, ಸೈಂಟಿಫಿಕಲ್ಲಾಗಿ ಹಾಳು ಮಾಡ್ತಾರೆ. ಪ್ಲಸ್ ಆ ಮಕ್ಕಳು ಮೊಬೈಲ್ನಲ್ಲಿ ಈಗ ನಿನ್ನ ತಮಾಷೆ ಏನು ಗೊತ್ತಾ, ನಾವು ಈ ಥರ ಪಾಡ್ಕಾಸ್ಟು ಅದು ಇದು ಬರ್ತೀವಿ, ಅದರ ಅಡ್ವರ್ಟೈಸ್ಮೆಂಟಲ್ಲಿ ಹಾಕ್ತಾರೆ. ಆ ಥರ ಮಕ್ಕಳ ಅಡ್ವರ್ಟೈಸ್ಮೆಂಟ್ ಆ ಮುಖಗಳಲ್ಲೂ ಎಂಥ ಅಡ್ವರ್ಟೈಸ್ಮೆಂಟ್ಗಳು ಬರುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲದೆ ಅಲ್ಲಿ ಏನಾಗ್ತೆ, ಮಕ್ಕಳು ಕೆಟ್ಟು ಹೋಗ್ತಾರೆ. ಸೊ ದಾರಿ ತಪ್ಪೋ ಅವಕಾಶಗಳನ್ನ ಇವರೇ ಹಾಳು ಮಾಡೋದ್ರಿಂದ ಎಷ್ಟೋ ವಿಚಾರಗಳಲ್ಲಿ ಮಕ್ಕಳನ್ನ ಹಾಳು ಮಾಡೋದು. ಸೊ ಚಿಕ್ಕ ವಯಸ್ಸ ಮುಗ್ಧ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ತೊಂದರೆ ಮಾಡಬಾರ್ದು ಅನ್ನೋದು ಇಂಪಾರ್ಟೆಂಟ್. ಗುರುಜಿ, ನೀವು ಅಂದರೆ ಇವಾಗ 6.5 ಅಡಿ ಉದ್ದ ಇದ್ದೀರಲ್ಲ ಗುರುಜಿ, ನೀವು ಸ್ಕೂಲ್ 6.5 ಇಲ್ಲ 6'3" 6'3" ಒಳ್ಳೆ ಹೈಟ್ ಈ ಪ್ರೆಸೆಂಟ್ಲಿ ಹೇಳ್ಬೇಕಂದ್ರೆ. ಬಟ್ ಸ್ಕೂಲಲ್ಲಿ ಇದು ಅಸೆಂಬ್ಲಿಯಲ್ಲಿ ಲೈನ್ ನಿಂತ್ಕೋತಾರಲ್ಲ ಗುರುಜಿ, ಅವಾಗ ಎಷ್ಟನೇ ಸಾಲಲ್ಲಿ ಇರ್ತಿದ್ರಿ ಗುರು ನೀವು? ಅಸೆಂಬ್ಲಿಲೇ ಲೈನ್ ನಿಂತ್ಕೋತಾರಲ್ಲ, ಹೈಟ್ ವೈಸ್ ನಿಲ್ಸ್ತಾರಲ್ವಾ, ನೀವು ಕೊನೆಯಲ್ಲಿ ನಿಂತಿದ್ರೆ ಯಾವಾಗಲೂ? ನಾ ಮೊದಲೆಲ್ಲ ನಿಂತ್ಕೋಬೇಕು, ಅಲ್ಲಿ ನಿಂತ್ಕೋಬೇಕು ಅಂತ ಏನು ಇರ್ತಿರಲ್ಲ. ಯಾಕೆಂದರೆ ಸ್ಕೂಲಿಗೆ ನಾನೇ ಲೀಡ್ರ್ ಆಗ್ತಿದ್ದೆ ಮೊದಲಿಂದ. ಓಕೆ. ಸೊ ನಾನು ಇಲ್ಲಿ ಮೇಸ್ಟ್ರುಗಳ ಮೇಲೆ ನಿಂತಿದ್ರೆ ಸ್ಟೇಜ್ ಮೇಲೆ ನಾವು ನಿಂತಿದ್ವಿ. ನಮ್ಮ ಯಾವ್ರಿಗೆ ಏನಂದರೆ ಗ್ರೀನ್ ಅಂದರೆ ಗ್ರೀನಿಗೆ ಮೊದಲು ಒಂದು ಲೀಡ್ರು, ಬ್ಲೂಗೆ ಬ್ಲೂ ಮುಂದೆ ಲೀಡ್ರು. ಆವಾಗ ನಮಗೆ ಅಲ್ಲಿ ಸ್ಟೇಜ್ ಮುಂದೆ ನಮ್ಮ ಲೈನ್ ಮುಂದೆ ನಾನು ಲೀಡ್ರ್ ಆಗಿದ್ದು, ನಾನು ಮೇಲೆ ನಿಂತ್ಕೊತಿದ್ದೆ. ಆಮೇಲೆ ಇವರೆಲ್ಲ ಬ್ಯಾಚ್ಗೂ ABCD ಅಂತ ಇತ್ತಲ್ಲ, ಅವ್ರ 5ಕ್ಕೂ ನಾನೇ ದೊಡ್ಡ ಲೀಡ್ರ್ ಆಗಿದ್ದೆ. ಸ್ಕೂಲಿಗೆ ಲೀಡ್ರ್ ಆಗಿರೋದ್ರಿಂದ ನಮ್ಮ ಮೇಲೆ ನಿಂತ್ಕೊಂಡ್ಬಿಡ್ತಿದ್ದೆ ಪ್ರಿನ್ಸಿಪಾಲ್ ಜೊತೆಗೆ. ಸ್ಟೇಜ್ ಹತ್ಬಿಟ್ಟಿದ್ದೀರಾ? ಓ ಅಂದರೆ ದೇವರ ಅದೃಷ್ಟ, ಮೊದಲಿಂದ ಎಲ್ಲ ಕಾಲದಲ್ಲೂ ಲೀಡರ್ಶಿಪ್ ಕೊಟ್ಬಿಟ್ಟಿದ್ರು. ಸೊ ಅದರಿಂದ ಮೊದಲೇ ಮೇಲೆ ನಿಂತ್ಕೊಂಡ್ಬಿಡ್ತಿದ್ದೆ. ಈ ಲೆಕ್ಕಾಚಾರದ ವಿಚಾರದಲ್ಲಿ, ಜೀವನದ ಲೆಕ್ಕಾಚಾರದ ವಿಚಾರದಲ್ಲಿ ಹೇಗೆ ಗುರುಜಿ ನೀವು? ಜೀವನದ ಲೆಕ್ಕಾಚಾರ ಆದರೆ ಏನು ಲೆಕ್ಕ ಯೋಚನೆ ಮಾಡ್ತೀರಾ? ಇದು ಸರಿ, ಇದು ತಪ್ಪು, ಇವ್ರಿಗೆ ನಾವು ಮಾತಾಡಬಾರ್ದು, ಈ ಥರ ಲೆಕ್ಕಾಚಾರಗಳು ಮಾಡ್ತೀರಾ? ಲೆಕ್ಕಾಚಾರ ಮಾಡೋದೊಂದು ಪ್ರಶ್ನೆ ಅಲ್ಲ. ಈಗೇನಾಗಿದೆ, ನಮ್ಮ ಮನೆ ಕುಟುಂಬದಲ್ಲಿ ಒಂದು ಸುಮಾರು 150-160 ಜನ ಅಂತ ಇಟ್ಕೊಳ್ಳಿ. ದೊಡ್ಡ ದೊಡ್ಡ ಕುಟುಂಬಗಳೆಲ್ಲ ಇತ್ತು. ಚಿಕ್ಕ ಚಿಕ್ಕ ಕುಟುಂಬ 150 ಜನ ದೊಡ್ಡ ಮನೆ, ತೊಟ್ಟಿ ಮನೆಯಲ್ಲಿ ತಾತ ಮುತ್ತಾತಂದ್ರು ಇವರೆಲ್ಲ, ಅವ್ರ 4 ಜನ ಅಣ್ಣ ತಮ್ಮಂದ್ರು. ಅವ್ರ ಮನೇಲಿ ಅವ್ರ ಹೆಂಡ್ತೀರು, ಅವ್ರ ಮಕ್ಕಳು ಮೊಮ್ಮಕ್ಕಳು, ಅವ್ರ ಸೊಸೆ ಅಂದರು, ಅವ್ರ ಹಳೆ ಅಂದರು, ಅವ್ರಾದ್ಮೇಲೆ ನೆಕ್ಸ್ಟ್ ಜನ್ರೇಷನ್, ಹಿಂಗೆ 4 ಕುಟುಂಬ, ದೊಡ್ಡ ತೊಟ್ಟೆ ಮನೆ, ಎಲ್ಲರೂ ಒಂದು 150 ಜನ ಇದ್ರು ಅಂತ ಇಟ್ಕೋ. ಸೊ ಎಲ್ಲ ಸಂಸಾರಗಳು ನೋಡಿದಾಗ ಇವ್ರ ಕಷ್ಟಗಳನ್ನ ನಾನು ಚಿಕ್ಕ ವಯಸ್ಸಲ್ಲೇ ನೋಡ್ಬಿಟ್ಟೆ. ಏನೇಳ, ನನ್ನ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಎಲ್ಲ ಚಿಕ್ಕ ವಯಸ್ಸಲ್ಲಿ ನೋಡ್ಬಿಟ್ಟೆ. ಅಯ್ಯೋ ಮಾಡೋಕ್ಕೆ ಕೆಲಸವಿಲ್ಲ, ಆ ಮಗುನವ್ರು ಇಟ್ಕೊಂಡು ರಾತ್ರಿ ಎಲ್ಲ ತೂಗಿಸ್ಕೊಂಡು ಯಾಕೆ ಬೇಕು ಇವ್ರಿಗೆ ಮದುವೆ ಅಂದರೆ, ಮದುವೆನೇ ಬೇಡ ಅಂತ ಸಂಬಂಧಿಸ್ಕೊಡನು ಆ ಟೈಮ್ಗೆ ಡಿಸೈಡ್ ಮಾಡಿಬಿಟ್ಟೆ. ಯಾಕೆಂದರೆ ಮಗು ಅಳ್ತಿರುತ್ತೆ, ಅವ್ನು ನೋಡಿದ್ರೆ ಅವಳು ಎತ್ಕೊಂತಾಳೆ, ಇವಳು ನೋಡಿದ್ರೆ ಅವ್ನು ಎತ್ಕೊಂತಾಳೆ, ಯಾಕೆ ಬೇಕು ಈ ಕರ್ಮ ಅಂತ. ಆ ಮಗು ಅನಾಥವಾಗಿ ಬಿದ್ದಿರುತ್ತೆ. ಇವರಿಬ್ಬರು ಚಿಂತೆ ಎಲ್ಲ ಮಗುನ ತೊಟ್ಲಿಗೆ ಹಾಕ್ಬಿಟ್ಟು ಇವ್ರಿಗೆ ಹ್ಯಾಪಿನೆಸ್ ಹೊಟ್ಟೋಯ್ತು, ಸ್ವತಂತ್ರ ಹೊಟ್ಟೋಯ್ತು, ನೆಗೆದು ಬಿದ್ದೋಯ್ತು ಎಲ್ಲಾನು. ಸರಿ, ಅದಾದಮೇಲೆ ಇವ್ರ ಮನೆ ಸಂಸಾರಕ್ಕೆ ಅವ್ರು ಬೈಕೊಳ್ಳೋದು, ಅವ್ರ ಮನೆ ಸಂಸಾರ ಇವ್ರು ಬೈಕೊಳ್ಳೋದು, ಹಿಂಗಾಯ್ತು. ಅದಾದಮೇಲೆ ಈ ಮನೆ ಗಲಾಟೆ ಘರ್ಷಣೆಯಲ್ಲಿ ಆಸ್ತಿ ಪಾಸ್ತಿಗಳ ಗಲಾಟೆ, ಇವ್ರುಗಳಿಗೆ ಭೂಮಿ ಗಲಾಟೆ ಏನೇನ ಇರುತ್ತೆ ಅಂತ ಇಟ್ಕೋ. ಹೀಗೆ ಬೇರೆ 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 ಸಂಸಾರಗಳಲ್ಲಿ ಎಲ್ಲ ವಿಚಿತ್ರಗಳು ನೋಡ್ದಂಗೆ ಆಗೋಯ್ತು. ಅವ್ರ ಅಸೂಯೆ ಇವ್ರ ಮೇಲೆ, ಇವ್ರ ಅಸೂಯೆ ಅವ್ರ ಮೇಲೆ. ಸರಿ, ಹಾಸ್ಪಿಟ್ಲಿಗೆ ಸೇರೋದು ಅಂತ ಇಟ್ಕೋ. ಇವ್ರು ಹಾಸ್ಪಿಟ್ಲಿಗೆ ಸೇರಿದಾಗ ಹಾಸ್ಪಿಟ್ಲಲ್ಲಿ ದಾಯಾದಿಗಳಿಗೆ ಏನು ಅಂದರೆ, ಸಾಯ್ತಾ ಇರೋ ಮನುಷ್ಯ ಕೂಡ ಅವ್ರ ಮನೆ ಆಸ್ತಿ ಬಿಡ್ಬಿಡು, ಅವಳ ಆಸ್ತಿ ಸೈನ್ ಹಾಕ್ಸ್ಕೊಂಬಿಡು, ಬೆಡ್ ಹೊಚ್ಕೊಂಬಿಡು. ಬೆಡ್ ಬೇರೆ ನಾಳೆ ಬೆಳಗ್ಗೆ ಸಾಯ್ತಾ ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ,
ಇಂಥದ್ದು ಕೂಡ ನೋಡಾಗೋಯ್ತು. ಸೊ ಇದೆಲ್ಲ ಏನಾಗೋಯ್ತು, ಕ್ಯಾಲ್ಕುಲೇಷನ್ಸ್ಗೆ ಭಗವಂತನೇ ಹಾಕ್ಕೊಟ್ಬಿಟ್ಟ, ಇದೆಲ್ಲ ಜಗತ್ತು ನೋಡು ಅಂತ. ಆಮೇಲೆ ನಾನು ಇಂಪಾರ್ಟೆಂಟ್ ಏನ, ಚಿಕ್ಕ ವಯಸ್ಸಿಂದ ನನ್ನ ಜಾತಕವನ್ನು ನಾನು ನೋಡ್ಕೊಳ್ಳೋಕೆ ಪ್ರಶ್ನೆನ, ವಿದ್ಯೆ ನನಗೆ ಕಲ್ತಿರೋದಕ್ಕಿಂತ ದೈವಾನುಗ್ರಹ. ಹೌದು. ಸೊ ಅಲ್ಲಿ ಕ್ಯಾಲ್ಕುಲೇಷನ್ ಪ್ರಕಾರ ಜಾತಕಗಳಲ್ಲಿ ಏನು ಹೇಳಿತ್ತು, ಜಗತ್ತನ್ನು ಹೇಗೆ ನೋಡಬೇಕು, ನಿನ್ನ ಜಾತಕವನ್ನು ಫಸ್ಟ್ ನನ್ನ ನೋಡ್ಕೋಬೇಕು ಬೇರೆಯವ್ರಿಗೆ ಹೇಳೋಕ್ಕಿಂತ. ಸೊ ಅವಾಗ ನಾವು ನೋಡಿದಾಗ 2 ಲೈಫ್ಸು, ನಾನು ಬೇರೆಯವ್ರಿಗಿಂತನೂ ನಾನು ಮದುವೆ ಆಗಿದ್ದರೆ ನನಗೆ 2 ಸಲ ಟ್ವಿನ್ಸ್ ಆಗ್ತಿತ್ತು. ಅಂದರೆ 1 ಸಲ ಟ್ವಿನ್ಸ್ ಆಗಲ್ಲ, 2 ಸಲ ಟ್ವಿನ್ಸ್, 4 ಜನ ಮಕ್ಕಳು ಅಂತ ಇಟ್ಕೋ, ಆ ಥರ ಟ್ವಿನ್ಸ್ ಆಗ್ತಿತ್ತು. ಸೊ ನಾನು ಅಮೆರಿಕಾಲಿ ಫಾರಿನಲ್ಲೇ ಸೆಟಲ್ಮೆಂಟ್, ರಾಹು ಇರೋದು ಹಾಗೇನೆ, ವಿದೇಶ ಪ್ರಯಾಣ, ವಿದೇಶ ಸೆಟಲ್ಮೆಂಟ್ ಅಂತಿದೆ. ಸೊ ಇದು ಬೇಕಾ, ಆಧ್ಯಾತ್ಮದಲ್ಲಿ ಶನಿ ಲೋಕದಲ್ಲಿದ್ದು ವೈರಾಗ್ಯವನ್ನು ಮಾಡಿಕೊಂಡು ಎಲ್ಲ ಸಂಸಾರವನ್ನು ತ್ಯಜಿಸ್ತೀಯ ಅಂತ. ಸೊ ಇದೇ ಬೆಟ್ರ್ ಅನಿಸ್ತು. ಸೊ ಆವಾಗ ಭಗವಂತ ನೀನು ಹಾಕ್ಕೊಟ್ಟಿದ್ದ ಹೆಜ್ಜೆನೇ ಹೋದಾಗ ಆವಾಗ ಏನು ಮಾಡ್ದೆ, ಸೊ ಇದು ಗೈಡೆನ್ಸನ್ನು ಸ್ಟ್ರಾಂಗ್ ಮಾಡ್ಕೊಂಡಿರಲಿಲ್ಲ. ಸೊ ಯಾತ್ರೆಗಳಿಗೆ ಹೊರಟೆ, ದೇಶ ಸುತ್ತೋ ಕೋಶ ಓದು. ಈ ಯಾತ್ರೆಗೆ ಹೋದಾಗಿಂದ ಯಾತ್ರೆಗಳಲ್ಲಿ ಏನು ಅಂದರೆ ವಿಶೇಷವಾಗಿ ಸಿಕ್ತಿತ್ತು. ಏನು ವಿಶೇಷ ಅಂದರೆ ಅಲ್ಲೆಲ್ಲ ಪ್ರೂವ್ಮೆಂಟ್ ಆಗ್ತಾ ಇತ್ತು, ಇಲ್ಲ ಇದಕ್ಕೋಸ್ಕರ ನೀವು ಹುಟ್ಟಿರೋದು. ಯಾವ ವಯಸ್ಸಲ್ಲಿ ಶುರು ಮಾಡಿದ್ದು ಗುರುಜಿ ಯಾತ್ರೆ? ಯಾತ್ರೆ ಎಲ್ಲ ನಾನೇನು ಮಾಡ್ತಿದ್ದೆ, ಫಿಲ್ಮ್ ಇಂಡಸ್ಟ್ರಿಯಲ್ಲೂ ಮಾಡ್ಕೊಂಡಾಗ ಫಿಲ್ಮಲ್ಲಿ ಜೊತೆಗೆ ಯಾತ್ರೆನೂ ಮಾಡ್ತಿದ್ದೆ. ಈಗ ನಮ್ಮಲ್ಲಿ ಏನು ಅಂದರೆ ಸಮ್ಮರ್ ಹಾಲಿಡೇಸು, ಕ್ರಿಸ್ಮಸ್ ಹಾಲಿಡೇಸ್ ಅಂತ ಇತ್ತು ನಮ್ಮಲ್ಲಿ. ನಾವು ಓದಿದ್ದು ICS ಸಿಲೆಬಸ್ಸು. ಅವಾಗ ಅದರಲ್ಲಿ ಸಮ್ಮರ್ ಹಾಲಿಡೇಸು, ಕ್ರಿಸ್ಮಸ್ ಹಾಲಿಡೇಸ್ಗೆ ನಾನು ಬೇರೆ ಕಡೆ ಹೋಗ್ತಿರ್ಲಿಲ್ಲ. ಸಮ್ಮರ್ ಹಾಲಿಡೇಸ್ಗೆಲ್ಲ ಕಾಂಚಿ ಜಗದ್ಗುರುಗಳ ಜೊತೆ ಹೊರಟೋಗ್ತಿದ್ದೆ. ಕ್ರಿಸ್ಮಸ್ ಹಾಲಿಡೇಸ್ ಎಲ್ಲ ಶೃಂಗೇರಿ ಜಗದ್ಗುರುಗಳು ಮೊದಲ ಅಭಿನಯ ಹೊರಟೋಗ್ತಿದ್ದೆ. ಸೊ ಅವ್ರು ಯಾತ್ರೆಗಳು ಮಾಡ್ತಾ ಇದ್ದಾಗ ಯಾತ್ರೆ ಜೊತೆಗೆ ಹೋದಾಗ ದಂಡ ಹಿಡ್ಕೊಂಡು ಹೋಗೋದು, ಚಿಕ್ಕ ಹುಡುಗದನ್ನೇ ದಂಡ ಹಿಡ್ಕೊಂಡು ಹೊರಟೋಗೋದು. ಸೊ ಅವರ ಅನುಭವ, ಅವ್ರ ಯಾತ್ರೆಯಲ್ಲಿ ಆ ಭಕ್ತಾದಿಗಳು ನೋಡಿದಾಗೆಲ್ಲ ನಮಗೆ ಒಂದು ಅನಿಸ್ತಿತ್ತು, ಏನು ಗೊತ್ತಾ, ಜಗದ್ಗುರುಗಳಾಗಿದ್ದಾಗ ಎಲ್ಲ ಭಕ್ತಾದಿಗಳು ಕೇಳ್ತಾರೆ, ನಾವು ಗುರುಗಳಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಆವಾಗಿಂದನೇ ಒಂದು ಭಾವನೆ. ಆಮೇಲೆ ದೇವಸ್ಥಾನಗಳಿಗೆ ಹೋಗ್ತಾ ಇದ್ರು. ದೇವಸ್ಥಾನಕ್ಕೆ ಹೋದಾಗ ಈ ದೇವರು ಹಿಂಗೆ, ಈ ದೇವಸ್ಥಾನ ಯಾಕೆ ಕಟ್ಟದ, ಅವ್ರುಗಳೇ ಎಕ್ಸ್ಪ್ಲನೇಷನ್ ಕೊಡೋರು ಜಗದ್ಗುರುಗಳು. ಸೊ ಜಗದ್ಗುರುಗಳು ಮುತ್ತಾತ ಅವರಾಗಿರೋದ್ರಿಂದ ಅವರು ಕೊಡಿದಾಗ ಏನಕ್ಕೆ ಕೊಡ್ತಿದ್ರು, ಹಿಂಗೆ ಅವ್ರ ಪರಿಹಾರಗಳು ಹೆಂಗೆ ಕೊಡ್ತಿದ್ರು ಅಂತ ನೋಡ್ತಿದ್ರು. ಸೊ ಹೀಗೆಲ್ಲ ಏನಾಯಿತು, ಚಿಕ್ಕ ವಯಸ್ಸಿಂದನೇ ಅನುಭವ ಬಂದಾಗ ಇದೆರಡು ಹೋಗ್ಬಿಟ್ಟು ತಿರುಗಿ ಮತ್ತೆ ಸ್ಕೂಲ್ ವಾಪಸ್ ಬರ್ತಿದ್ರು ರಜದಾದ್ಮೇಲೆ. ಸೊ ಮಕ್ಕಳ ಜೊತೆ ಇದ್ದಾಗ ಪರಿಹಾರಗಳು, ಮಕ್ಕಳ ಜೊತೆನೇ ಕೂತ್ಕೊಂಡು ನಾ ಏನು ಮಾಡ್ತಿದ್ದೆ, ನಾನು ಜಗದ್ಗುರುಗಳಾಗಿದ್ದು ನಿಮ್ಮ ಮಕ್ಕಳೆಲ್ಲ ಆಟ ಆಡುವಾಗ ನೀವೆಲ್ಲ ಪೀಠಾಧಿಪತಿಗಳು ಕೂತ್ಕೊಳ್ಳಿ, ಅಡುಗೆ ಮಾಡಿ ಹಾಕ್ತಿದ್ದೆ, ಹಸುಗಳನ್ನೆಲ್ಲ ಜೊತೆಗೆ ಹೆಂಗೆ ಸಾಕಬೇಕು ಅಂತ ಹೇಳ್ಕೊಡ್ತಿದ್ದೆ. ಅವ್ರು ಹೇಳಿದ್ದ ಪರಿಹಾರದಲ್ಲಿ ನಿಮ್ಮ ಮನೇಲಿ ಏನು ಕಷ್ಟಗಳು, ನಮ್ಮಮ್ಮ ತುಂಬ ಹೊಡಿತಾರೆ ಮಾಡ್ತಾರೆ, ನಿಮ್ಮಮ್ಮ ಬೈತಾರೆ, ಪರಿಹಾರಗಳು ಪುಟ್ ಕೊಡ್ತಿದ್ದೆ ನೀವೇ ಚಿಕ್ಕ ಮಕ್ಕಳಿಗೆ. ಆ ಚಿಕ್ಕ ಮಕ್ಕಳೆಲ್ಲ ಏನು ಮಾಡೋರು, ತಿರುಗಿ ಹೋಗ್ಬಿಟ್ಟು, ಅಂದರೆ ನಮ್ಮ ವಯಸ್ಸಲ್ವಾ, ಸರಿ ಅವ್ರ ಮನೆಗೆ ಹೋಗ್ಬಿಟ್ಟು ನಿನ್ನೆ ಅಮ್ಮ ಹೊಡೆದೇ ಇಲ್ಲ ನೀವು ಹೇಳಿದ್ಮೇಲೆ ಗುರುಗಳೇ ಅಂತ ಅವ್ರವ್ರು, ಗುರುಗಳೇ ಆಗ್ಬಿಟ್ವಿ ನಾವು ಅಂತ. ಆ ಥರನೂ ಹಾಗಾಗಿ ಸೊ ಒಂದೊಂದೇ ಜೀವನದ ಅನುಭವಗಳನ್ನ ಪಡ್ತಾ ಬಂದಾಗ ಸೊ ಈ ಲೆಕ್ಕಾಚಾರ, ಜೀವನದ ಆಧಾರ ಎಲ್ಲನೂ ಆವಾಗ ಮಾಡ್ಕೊಳ್ತಾ ಹೋಗಿದ್ದು. ಸೊ ನಾವು ಎಲ್ಲ ವಿಧವಾದ ಮೈಲ್ ಸ್ಟೋನ್, ಅಂದರೆ ಎಲ್ಲ ರೂಪದಲ್ಲೂ ಇದ್ದಂಗಾಯ್ತು, ಸಂಸಾರದಲ್ಲಿ ಇದ್ದಂಗಾಯ್ತು, ಈ ಕಡೆ ಆಧ್ಯಾತ್ಮದಲ್ಲಿ ಇದ್ದಂಗಾಯ್ತು, ಈ ಕಡೆ ವೈರಾಗ್ಯದಲ್ಲಿ ಇದ್ದಂಗಾಯ್ತು, ಸನ್ಯಾಸ ಯೋಗದಿಂದ ಆಯಿತು. ಸೊ ಇದೆಲ್ಲ ತಿಳ್ಕೊಂತ ಚಿಕ್ಕ ವಯಸ್ಸಿಗೆ ಒಂದು ಯಾವುದಾದ್ರೂ ಒಂದು ವೇದಿಕೆ ಸಿಕ್ಕಿದ್ರೆ ಕಲ್ತ್ಕೊಳ್ಳೋಕೆ ಅವಕಾಶ ಬೇಕಾದ್ರೆ ನಮ್ಗೆ ಆವಾಗಲೇ ಸಿಕ್ಬಿಡ್ತು. ಅದರಿಂದ ನಮಗೆ ಆ ರೂಟಲ್ಲಿ ಹೊರಟೋಗ್ತಿದ್ದೆ. ಆಮೇಲೆ ನಾವೆಲ್ಲ ಜಾಸ್ತಿ ತಮಿಳ್ನಾಡು ಕಡೆನೇ ಇರ್ತಿದ್ದು. ತಮಿಳ್ನಾಡು ಕಡೆ ಯಾಕೆ ಅಂದರೆ ಕಾಂಚೀಪುರಕ್ಕೆ ಹೋದಾಗ ಆ ಕಡೆ, ಶೃಂಗೇರಿ ಕಡೆ ಹೋದಾಗ ಯಾತ್ರೆನೂ ಆ ಕಡೆನೇ. ಸೊ ಈ ಯಾತ್ರೆ ಮಾಡ್ತಾ ಇದ್ದಿದ್ದೆ ದೇವಸ್ಥಾನದ ಕ್ಷೇತ್ರಗಳಲ್ಲಿ, ದೇವಸ್ಥಾನಗಳಲ್ಲಿ ವಿಗ್ರಹಗಳಲ್ಲೂ, ದೇವಸ್ಥಾನದ ವಿಧಿವಿಧಾನಗಳಲ್ಲೂ, ಆ ಮಹಾರಾಜರು ಕಟ್ಟಿರೋ ದೇವಸ್ಥಾನಗಳು ಯಾಕೆ ಅನ್ನೋದೆಲ್ಲ ಗೊತ್ತಾಯ್ತು. ಸೊ ಹೀಗೆ ನಾನು ಇಡೀ ಜಗತ್ತಲ್ಲಿ ದೇವಸ್ಥಾನ ನನ್ನ ಚಿಕ್ಕ ಬಾಲ್ಯ ವಯಸ್ಸಿಂದ ಇವತ್ತಿನವರೆಗೂ ಒಂದು ಟೋಟಲಿ ನಾನು ಒಟ್ಟು ನೋಡಿದ್ರೆ 76,000 ದೇವಾಲಯಗಳನ್ನ ನೋಡಿ ಬದುಕಿರೋನು ನಾನು ಒಬ್ಬನೇ ಜಗತ್ತಲ್ಲಿ. 76,000 ದೇವಾಲಯಗಳನ್ನ ನೋಡಿ ಬದುಕಿರೋನು. ಸೊ ಎಲ್ಲರೂ ನೋಡಿರ್ತಕ್ಕಂಥ, ನೀವೆಲ್ಲ ನೋಡಿರೋದು ಒಂದು 600-300 ನೋಡಿರ್ತೀರ. ನಾನು ಇನ್ನೂ ಕಮ್ಮಿನೇ ಅನ್ಸುತ್ತೆ ನನಗೆ. ಅಲ್ಲಲ್ಲ, 600-300 ಅಂದ್ರೆ ನೋಡಿದ್ದೇ ನೋಡ್ಕೊಳ್ಳೋದು. ಗುಡಿಗಳನ್ನ ನೋಡಿರ್ತೀರ, ಚಿಕ್ಕದ್ ನೋಡಿರ್ತೀರ. ಈಗ ದೇವಾಲಯ ಅಂದ್ರೆ ದೊಡ್ಡದು, ದೊಡ್ಡ ಕಾಂಚೀಪುರಂ ಕ್ಷೇತ್ರ ಅಂತ ಅನ್ಬೋದು. ಅಲ್ಲಲ್ಲ, ಅದೇ ದೊಡ್ಡ ದೇವಾಲಯ. ಇವಾಗ ಮೀನಾಕ್ಷಿ ದೇವಸ್ಥಾನ ದೇವಾಲಯ, ಇಸ್ಕಾನ್ ಇರೋದು ದೇವಸ್ಥಾನ. ದೇವಾಲಯದಲ್ಲಿ ದೇವಸ್ಥಾನ ಇಡಬಹುದು, ದೇವಸ್ಥಾನದಲ್ಲಿ ಗುಡಿನೂ ಇಡಬಹುದು. ಹೀಗೆ ದೇವಾಲಯ, ದೇವಸ್ಥಾನ, ಗುಡಿ ಎಲ್ಲ ಸೇರಿ 76,000 ದೇವಾಲಯಗಳು, ದೇವಸ್ಥಾನಗಳನ್ನ ನೋಡಿರ್ತಕ್ಕಂಥದ್ದು. ಅಂದ್ರೆ ಹೆಂಗೆ ಅಂದ್ರೆ ಎಲ್ಲವನ್ನು ನೋಡಿ ಇಷ್ಟಿಷ್ಟು ದೇವಸ್ಥಾನ, ಇಷ್ಟಿಷ್ಟು ಹಾಳ ಬಿದ್ದೋಗಿದೆ, ಇಷ್ಟು ದೇವಸ್ಥಾನ. ಸೊ 1,47,000 ದೇವಾಲಯಗಳಲ್ಲಿ ಉಳಿದು ಬಿದ್ದಿರೋದು 8 ಲಕ್ಷ ಚಿಲ್ಲರೆನಲ್ಲಿ 1,47,000 ಮಾತ್ರ ಉಳಿದಿರೋದು. ಆ ಉಳಿದಿರೋ ದೇವಾಲಯಗಳಲ್ಲಿ ನೋಡಿರ್ತಕ್ಕಂಥದ್ದು 76,000 ದೇವಾಲಯ. ಈಗವರೆಗೂ ನೋಡ್ರಿ, ಎಲ್ಲವನ್ನು ತಿಳ್ಕೊಂಡಿರ್ತಕ್ಕಂಥದ್ದು ಒಬ್ಬನೇ ಬದುಕಿರೋನು. ಸೊ ಭೂಮಂಡಲದಲ್ಲಿ ಯಾವನು ಅಷ್ಟು ದೇವಾಲಯಗಳನ್ನ ನೋಡಿಲ್ಲ, ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್ ಹೋದ್ರೆ, ಒಂದು ಯಾತ್ರೆ ಹೋದ್ರೆ ಅಷ್ಟು ದೇವಾಲಯಗಳನ್ನ ಒಂದು ಸಲ, ನಾನು ಟ್ರೈನಲ್ಲೇ ಹೋಗ್ತಿದ್ದು, ಬಸ್ಸಲ್ಲಿ ಹೋಗ್ತಿದ್ದೆ, ಅದಾದ್ಮೇಲೆ ಬ್ಯಾಗ್ ಹಿಡ್ಕೊಂಡು ಹೊಟ್ಟೋಗ್ತಿದ್ದೆ. ಸೊ ಯಾರು ಬಂದ್ರು ಯಾತ್ರೆ ಅಂದ್ರೆ ಫಸ್ಟ್ ಕ್ಲಾಸಾಗಿ ಹೊಟ್ಟೋಗ್ತಿದ್ದೆ. ಸೊ ನಾನು ಚಿಕ್ಕ ವಯಸ್ಸಲ್ಲೇ ಹಿಂಗೆ ಹೊಟ್ಟೋಗೋದ್ರಿಂದ
ಹೋಗ್ತಾ ಇದ್ದಿದ್ದೆ ನಮ್ಮ ದೇವಸ್ಥಾನ. ಯಾಕೆಂದ್ರೆ ನನಗೆ ಬೇರೆ ಕಡೆ ಎಲ್ಲ ಫ್ರೆಂಡ್ಸ್ ಎಲ್ಲನೂ ಯಾರೋ ನಮ್ಮನ್ನು ಅವಾಯ್ಡ್ ಮಾಡೋರು. ಓಕೆ. ಗುಂಡಿಗಿದ್ದ ದಪ್ಪಗಿದ್ದ ಇವ್ರನ್ನೆಲ್ಲ ಸೇರಿಸ್ಕೊಂಡ್ರೆ ಚೆನ್ನಾಗಿಲ್ಲ. ಹ್ಮ್. ಆಮೇಲೆ ಸ್ವಲ್ಪ ವಯಸ್ಸಾದ ತಕ್ಷಣ ಅವ್ರುಗಳಿಗೆ ಬೇರೆನೇ ಇತ್ತು. ಏನು ಅಂದರೆ ಹುಡುಗಿರು ನೋಡ್ತಕ್ಕಂಥ ಅವಕಾಶಗಳು, ಆ ಹುಚ್ಚಿತ್ತು, ಹುಡುಕರ ಅವಕಾಶ ಇತ್ತು, ಸಿಗರೇಟ್ ಸೇದೋ ಅವಕಾಶಗಳು, ಅದೆಲ್ಲ ನಮಗೆ ಇಷ್ಟ ಇರಲಿಲ್ಲ. ಇವ್ನು ನಮಗೆ ಕ್ಯಾರೆಕ್ಟರ್ ಎಲ್ಲ ಇವನಾದ್ರೆ ಅವಾಯ್ಡೇ ಮಾಡೋಣ ಅಂತ ಅವ್ರಂದ್ರು. ಅವಾಯ್ಡ್ ಮಾಡಿದ್ದು ನಮಗೆಲ್ಲ ಒಳ್ಳೇದಾಯಿತು. ಸೊ ನಾವೆಲ್ಲ ಈ ಕಡೆನೇ ತಿರ್ಕೊಂಡ್ವಿ, ಲಕ್ಷಣವಾಗಿ ಚೆನ್ನಾಗೇ ಇದ್ವಿ. ಸೊ ಹೀಗೆ ಹೋದಾಗ ಸೊ ನಮ್ಮ ಜೀವನದ ಸಾರವತ್ತೆ ಹೀಗೆ ನಡ್ಕೊತ ಬಂತು, ನಡ್ಕೊಂಡು ಹೋದಾಗ ಲೆಕ್ಕಾಚಾರದ ವಿಷಯಕ್ಕೆ ಇಷ್ಟೊಂದು ಲೆಕ್ಕಾಚಾರ ಮಾಡಿದಿರಲ್ಲ ಗುರುಜಿ. ಲೆಕ್ಕಾಚಾರ ಅಂತ ಪ್ರಶ್ನೆಗೆ ನನ್ನ ಒಂದು ತರಲೆ ಪ್ರಶ್ನೆ ಆಡ್ ಮಾಡ್ತೀನಿ. ನಿಮಗೆ ಈ ಮಗ್ಗಿ ಟೇಬಲ್ಸ್ ಎಲ್ಲಿ ತನಕ ಬರುತ್ತೆ ಗುರುಜಿ? ಮಗ್ಗಿನ 9 9s 81 ಬರುತ್ತಪ್ಪ. 9 10s 90 ಬರೋದಿಲ್ವಾ? ಬರಲ್ವಾ ಅಂದ್ರೆ ಓಕೆ, 9 9s 81 ಒಳ್ಳೆ ನಂಬರ್ ಕೊಟ್ಟಿದ್ದೀರಾ ಗುರುಜಿ. ಬೈಕ್ ಓಡ್ಸಕ್ಕೆ ಏನಾದ್ರು ಬರುತ್ತೆ ಗುರುಜಿ, ಅಥವಾ ಟ್ರೈ ಏನಾದ್ರು ಮಾಡಿದ್ರಿ? ನಾವೆಲ್ಲ ಓಡಿಸ್ತಾ ಇರಲಿಲ್ಲ, ಬೈಕೆಲ್ಲ ಓಡಿಸ್ತಿರ್ಲಿಲ್ಲ. ಸ್ಕೂಟರ್ ಒಂದು ಓಡಿಸ್ತಿದ್ವಿ ಲಕ್ಷಣವಾಗಿ. ಬಜಾಜ್ ಚೇತಕ್, ಮಾರ್ಕ್ 2, ವಿಜಯ್ ಸೂಪರ್ ಮಾರ್ಕ್ 2, ಈ ಥರದ್ದು ಕೈನೆಟಿಕ್ ಹೊಂಡಾ, ಅಲ್ಲವರೆಗೂ ಬಂದ್ವಿ. ಆಮೇಲೆ ಗಾಡಿ ಎಲ್ಲ 2 ವೀಲರ್ ಎಲ್ಲ ಓಡಿಸಿಲ್ಲ. ಆಮೇಲೆ ಕಾರ್ ಓಡಿಸಿದ್ವಿ. ಕಾರು 2 ಕಾರು ಓಡಿಸಿದ್ವಿ. ಅಂಬಾಸಿಡರು, ಫಿಯೇಟು. ಅದು ಗೇರ್ ಅಂದು ಸ್ಟೇರಿಂಗ್ ಪಕ್ಕದಲ್ಲಿ ಇರ್ತಿತ್ತು. ಈ ಪಕ್ಕದಲ್ಲಿ ಒತ್ತುಬಿಟ್ಟು ಇನ್ನೊಬ್ಬನ ತಳ್ಳೋಕೆ ಆ ಗೇರ್ ಬಂದಾಗ ನಾವು ಓಡಿಸ್ತಿಲ್ಲ, ನಿಲ್ಲಿಸ್ಬಿಟ್ವಿ. ಅವಾಗೆಲ್ಲ ಅರ್ಜುನ ಆಗ್ಬಿಟ್ವಿ, ಕೃಷ್ಣ ಪರಮಾತ್ಮ ನೀವೇ ನೋಡ್ಕೊಳ್ಳಿ ಬಿಟ್ಬಿಟ್ವಿ. ಗುರುಜಿ, ಈಗ ನೀವು ಚಿಕ್ಕ ವಯಸ್ಸು ಬಗ್ಗೆ ಹೇಳಿದ್ರಲ್ಲ, ನಿಮ್ಗೆ ಒಂದಷ್ಟು ಸಾಕಷ್ಟು ಜನ ಫ್ರೆಂಡ್ಸ್ಗಳು ಇದ್ರೇನೋ ಆಗಿನ ಕಾಲದಲ್ಲಿ, ಅವ್ರು ಇವಾಗ್ಲೂ ಕನೆಕ್ಟ್ ಅಲ್ಲಿ ಇದಾರೆ? ಕೆಲವ್ರು ಇದ್ದಾರೆ. ಕೆಲವ್ರಿಗೆಲ್ಲ ಏನು ಅಂದ್ರೆ ಈಗೋಗಳು, ಕೆಲವ್ರಿಗೆಲ್ಲ ಆಮೇಲೆ ನಾವು ಓದಿದ್ದೆಲ್ಲ ICS ಸಿಲೆಬಸ್ ಅನ್ನಲ್ಲ. ಸೊ ಬಹಳ ಜನ ಫಾರಿನ್ ನಲ್ಲೇ ಸೆಟಲ್ಡ್. ಆಮೇಲೆ ನಮ್ಮಲ್ಲಿ ಕೆಲವರೆಲ್ಲ ಕೋ ಎಜುಕೇಶನ್ ಇದ್ರು. ಕೋ ಎಜುಕೇಶನ್ ನಮಗೆ ಕಮ್ಮಿನೇ ನನ್ನ ಅದೃಷ್ಟಕ್ಕೆ. ಸೆಂಟ್ ಜೋಸೆಫ್ಸ್ ಅಂತ 1, 2, 3ನೇ ಕ್ಲಾಸ್ವರೆಗೂ ಮಾತ್ರ ಏನೋ ಕೋ ಎಜುಕೇಶನ್. ಆಮೇಲಿಂದ ಎಲ್ಲ ಬಾಯ್ಸ್ ಹೈಸ್ಕೂಲೇ, ಸೆಂಟ್ ಜರ್ಮನ್ಸ್ ಅಂತ. ಸೊ ನಾನು ಓದಿದ್ದು ರಿಚರ್ಡ್ ಲೂಯಿಸು, ರಿಚರ್ಡ್ ಇದ್ದಾಗ. ಆಮೇಲೆ ರಾಜರ್ಬಿನಿ, ಕಿರ್ಮಾನಿ, ಕ್ರಿಕೆಟ್ ಪ್ಲೇಯರ್ಸ್, ಅವರೆಲ್ಲ ನಮ್ಮ ಸೀನಿಯರ್ಸು. ಸೊ ಅವರೆಲ್ಲ ಇದ್ದ ಜೊತೆಗೆ ಇದ್ದಿದ್ದು. ಸೊ ಇಂತಿದ್ದಾಗ ಕೆಲವರೆಲ್ಲ ಅವ್ರಿಗೆಲ್ಲ ಏನು ಅಂದರೆ ಫಾರಿನ್ ಟ್ರೆಂಡು, ಆಂಗ್ಲೋ ಇಂಡಿಯನ್ಸ್ ಅವರೆಲ್ಲ ಫಾರಿನ್ ಕಲ್ಚರು, ನಾವೆಲ್ಲ ಹಿಂಗೇ ಇರಬೇಕು, ರಾಯಲ್ ಆಗಿರಬೇಕು. ಅವರೆಲ್ಲ ಮಕ್ಕಳು ಕೂಡ ಕಾರಲ್ಲೇ ಬರೋರು. ನಾನು ಒಬ್ಬನೇ ನಡ್ಕೊಂಡು ಹೋಗ್ತಿದ್ದೆ, ಆಟೋಲ್ಲಿ ಬರ್ತಿದ್ದೆ. ಅಂದರೆ ನಮ್ಮ ಆಯ ಕರ್ಕೊಂಡು ಹೋಗೋರು, ನಮ್ಮ ಅಪ್ಪ ಅಮ್ಮ ಕಳಿಸ್ತಿದ್ರು, ನಮ್ಗೆ ಹೋಗ್ತಾ ತಕ್ಕಂತ ನಾವು ಇದ್ವಿ. ಅವರೆಲ್ಲ ರಾಯಲ್ ಆಗೇ ಇದ್ರು. ಸೊ ಅವರೆಲ್ಲನೂ ಕೆಲವರು ಫಾರಿನ್ನೇ. ಇಲ್ಲಿರೋರಿಗೆ ಕೆಲವ್ರಿಗೆ ಈಗೋಗಳು, ಇವನ ಹತ್ರ ಮಾತಾಡಿದ್ರೆ ಹೆಂಗೆ, ಇವನೆಲ್ಲ ದೇವರು ದಿಂಡ್ರು ಅಂತಾನೆ, ಸ್ವಾಮಿಗಳು ಅಂತಾರೆ. ಇವ್ರಿಗೆಲ್ಲ ಕೆಲವರೆಲ್ಲ ಭಕ್ತಾದಿಗಳಾದ ಮೇಲೆ ಅಯ್ಯೋ ಗುರುಗಳು ಇವ್ರು ನಮ್ಮ ಕ್ಲಾಸ್ಮೇಟು ಅಂತ ಹೇಳ್ಕೊಂಡು ಮಕ್ಕಳು ಕರ್ಕೊಂಬಂದು ಪರಿಹಾರ ತಗೊಂಡಿರೋರು ಉಂಟು. ಸೊ ಅಲ್ಲವ್ರಿಗೂ ಬಂದಿದ್ದಾರೆ. ಇವಾಗ ನಿಮ್ದು ಒನ್ ಆಫ್ ದಿ ಲೈಫ್ ಮೇಜರ್ ಟೈಮ್ ಏನು ಅಂತಂದ್ರೆ, ನೀವು ಚಾನಲ್ ಅಲ್ಲಿ ಬಂದ್ರಿ. ಹೆಂಗಿತ್ತು ಅಂದ್ರೆ ಗುರುಜಿ, ನಾವು ಇದ್ರಲ್ಲಿದ್ದಾಗ ನೀವು ಚಾನಲ್ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಸುವರ್ಣದಲ್ಲಿ ಅಲ್ಲ, ಸಿನಿಮಾ ಬಿಟ್ಬಿಟ್ಟು ಸುವರ್ಣ ಚಾನಲ್ ಅಲ್ಲೆಲ್ಲ ಬರ್ತಿದ್ರಲ್ಲ ನೀವು, ಬ್ರಹ್ಮಾಂಡ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ, ಕಸ್ತೂರಿ ಫಸ್ಟ್. ಕಸ್ತೂರಿಯಲ್ಲಿ ಅವಾಗ ಒಂಥರ ಒಂದು ವೈಬ್ ಕ್ರಿಯೇಟ್ ಮಾಡಿದ್ರಿ ಗುರುಜಿ. ನಮ್ಮ ಮನೇಲಿ ಇಡೀ ವಟಾರ ನೋಡ್ತಿತ್ತು ಅನ್ಕೊಳ್ಳಿ, ಇಡೀ ಏರಿಯಾ ನಿಮ್ಮನ್ನ ಫಾಲೋ ಮಾಡೋರು. ಯಾವತ್ತೋ ಒಂದಿನ ನೀವು ದೇವಸ್ಥಾನಕ್ಕೆ ಯಾವ್ದೋ ಬೇಳೆನೋ ಅಥವಾ ಇನ್ನೊಂದೇನೋ ಬಿಲ್ಪತ್ರೆ, ಇದನ್ನ ಕನಕಾಂಬರ, ಇಡೀ ಅಂಗಡಿಲಿರೋ ಎಲ್ಲ ದಿನಸಿ ಪದಾರ್ಥಗಳ ತಗೊಂಡು ದೇವಸ್ಥಾನ ಕೊಡ್ತಾ ಇದ್ರು. ಅಂದ್ರೆ ಆ ಲೆವೆಲ್ಗೆ ನಿಮ್ಮ ಒಂದು ಫೇಮ್ ಬೆಳೆದ್ಬಿಟ್ಟಿತ್ತು, ಹವಾ ಬೆಳೆದಿತ್ತು. ಈಗ ಸರಿಯಾದ ಪ್ರಶ್ನೆ ಏನಂತಂದ್ರೆ, ನಿಮ್ TRP ಎಷ್ಟಿತ್ತು ಅಂತ? ಅವಾಗ TRP ವಾಸ್ ವೆರಿ ಹೈ. ಏನು ಅಂದರೆ ನನಗೆ ಮಾರ್ನಿಂಗ್ ಬ್ಯಾಂಡಲ್ಲಿ ಮಾಡ್ತಿದ್ದೆ. ಆ್ಯಕ್ಚುಲಿ ಮಾರ್ನಿಂಗ್ ಬ್ಯಾಂಡ್ ಬೇಡ ಅಂತ ಹೇಳ್ತಿದ್ರು ಅವ್ರು ಟಿವಿಲಿ. ಈವ್ನಿಂಗ್ ಅಲ್ಲಿ ಮಾಡೋಣ ಅನ್ಕೊಂಡಿದ್ದೆ. ಆಮೇಲೆ ಮಾರ್ನಿಂಗ್ ಬ್ಯಾಂಡ್ ಹೇಳಿದೆ. ಮಾರ್ನಿಂಗ್ ಬ್ಯಾಂಡ್ ಅನ್ನೋದೇ ಇರಲಿಲ್ಲ ಆಗ. ಕಸ್ತೂರಿ ಮಾಡೋ ಟೈಮ್ಗೆ ಕಾಂಪಿಟೇಷನ್ ಇತ್ತು. ಈಗ ಜಿ ಇದ್ದಿದ್ದು ಅವಾಗ ಒಂದೇ. ಅದು ಬಿಟ್ಟು ಮೇಲೆ ಇನ್ನೊಂದೆರಡು ಸುವರ್ಣ ಗಿವರ್ಣ ಕೂಡ ಇರಲಿಲ್ಲ ಆಗಲ್ಲ. ಈ ಟಿವಿ ಸಪರೇಟ್ ಆಗಿತ್ತು, ಉದಯ ಟಿವಿ ಒಂದಿತ್ತು. ಈ 3 ಕಾಂಪಿಟೇಷನ್ ಇದ್ದಿದ್ದು. ಆವಾಗ ಕಸ್ತೂರಿ ವಾಸ್ ದಿ ಹೈಯೆಸ್ಟ್ ಪೀಕ್. ಅಂದರೆ ಆ ಟೈಮ್ ಕೊಟ್ಟೋಗಿದಾಗ ನಾನು ಕೂತ್ಕೊಂಡಿದ್ದೆ ಫಸ್ಟ್ ಸ್ಟಾರ್ಟಿಂಗ್ ಕಸ್ತೂರಿಲಿ. ಸರಿ, ಆವಾಗ ಮಾಡ್ತಿದ್ದಾಗ TRP ಮಾರ್ನಿಂಗ್ ಬ್ಯಾಂಡಿಂದ ಏನಾಗ್ತಿತ್ತು, ಇವ್ರಿಗೆ ಸೀರಿಯಲ್ಗಳಿಗೂ 12 o'clock ಸೀರಿಯಲ್ವರೆಗೂ, ಅಂದರೆ ನನಗೆ ಆಗ್ತಿದ್ದು 7:30. 12 o'clock ಸೀರಿಯಲ್ವರೆಗೂ ನನ್ನ ಬ್ಯಾಂಡು ಅವ್ರಿಗೆ ಅಷ್ಟು TRP ಅಲ್ಲವರೆಗೂ ನೋಡೋರು. ಅಂದ್ರೆ ಬಿಡ್ತಾ ಇರಲಿಲ್ಲ. ಇದಾದ ತಕ್ಷಣ ಅದನ್ನೇ ನೋಡೋರು. ಅದಾದ್ಮೇಲೆ ತಿರುಗಿ ಏನೋ ಸಾಯಂಕಾಲ ಮತ್ತೆ ರಿಪೀಟ್ ಹಾಕೊಂಡ್ಬಿಡೋರು. ಇವ್ರು ಅಷ್ಟೊಂದು ಮಾಡ್ಕೊಳ್ಳೋರು. ಸೊ ಅದ್ರಲ್ಲಿ ಏನಾಗ್ತಿತ್ತು, ಇವಾಗ ಫಾರ್ ಎಕ್ಸಾಂಪಲ್ 100 GRP ಅಂತಂದ್ರೆ TRP ಅಲ್ಲ, GRP ಇಟ್ಕೋ ಟೋಟಲ್ಗೆ. ಬುಧವಾರ ಬರ್ತಿತ್ತು ಎಲ್ಲರೂ ಬಂದಾಗ. ಆ ಟೈಮಲ್ಲಿ ನೋಡಿದಾಗ ನಂದು ಹೈಯೆಸ್ಟ್ ಅಂದರೆ 72 ನಂದೇ ಇರ್ತಿತ್ತು. ಸೊ ಅದರಿಂದ ಅವ್ರದ್ದು ಯಾವ ಸೀರಿಯಲ್ ಓಡ್ತಿರ್ಲಿಲ್ಲ, ಅವ್ರದ್ದು ಯಾರೋ ನೋಡ್ತಾ ಇರಲಿಲ್ಲ. ಯಾವುದೋ ಪ್ರೋಗ್ರಾಮ್ ಎಲ್ಲನೂ ನನ್ನಿಂದ ಫಸ್ಟ್ ಕ್ಲಾಸ್ ಆಗ್ಬಿಡ್ತು. ಅವಾಗ ಏನು ಮಾಡೋರು ಅಂದರೆ
ಪ್ರತಿಯೊಂದು ಕಾರ್ಯಕ್ರಮ ಅವ್ರು ಸೀರಿಯಲ್ ಮಾಡಿದ್ರು ಗುಳ್ಳೆ ಒಂದು ಮಾತು ಸೀರಿಯಲ್ ನೋಡಿ ಅಂತ ಒಂದು ಚೂಪ್ ನಿಮ್ಮ ಟಿ ವಿಲಿ ಹೇಳ್ಬಿಡಿ ನಿಮ್ಮ ಪ್ರೋಗ್ರಾಮಲ್ಲಿ ಈಗ ಇದು ಶಾಂತಿಕ್ರ ಯಾವುದೋ ಬರ್ತಾ ಇದೆ ಅಂತ ಅಲ್ಲಿ ನೋಡಿ ಅಂತ ಹಾಕ್ಬಿಡೋರು ಕೇಳೋ ಒಂದು ಬ್ಯಾಂಡ್ ಹಾಕ್ಬಿಡೋರು ಎಲ್ ಬ್ಯಾಂಡ್. ಸೊ ಹಿಂಗೆಲ್ಲಾನು ಮಾಡಿಕೊಂಡು ಪಬ್ಲಿಸಿಟಿ ತಗೊಂಡಿದ್ದು ಉಂಟು. ಸೊ ನಾವಾಗಲೇ ನಾವು ಕಸ್ತೂರಿಯಿಂದ ಸುವರ್ಣಗೆ ಹೋಗಿ, ಸುವರ್ಣದಿಂದ ನಾವು ಈ ಟಿ ವಿಗೆ ಹೋಗಿ, ಈ ಟಿ ವಿ ಅನ್ನೋದು ಕಲರ್ಸ್ ಆಗಿ, ಅದಾದಮೇಲೆ ಜಿ ಟಿ ವಿಗೆ ಬಂದು, ಜಿ ಟಿ ವಿಲಿ ಹೈಯೆಸ್ಟ್ ಪೇಡ್ ಅಂದರೆ ಇಂಡಿಯಾದಲ್ಲೇ ಹೈಯೆಸ್ಟ್ ಪೇಡ್ ಯಾರಾದರೂ ಆಧ್ಯಾತ್ಮ ಕಾರ್ಯಕ್ರಮ ಅಂದರೆ ಬ್ರಹ್ಮಾಂಡ ಗುರೂಜಿ. ಆಮೇಲೆ ಇಂಡಿಯಾಲಿರ್ತಕ್ಕಂಥ ಎಂಟೈರ್ ಎಲ್ಲ ಚಾನಲಲ್ಲೂ ಮಾಡಿದೋ ನಾನು ಒಬ್ಬನೇ. ಸೊ ಹಿಂದಿ, ಮಲಯಾಳಂ, ಕ್ರಿಶ್ಚಿಯನ್ಟಿ ಚಾನೆಲ್ ಕೂಡ ಮಾಡಿಬಿಟ್ಟಿದ್ದೀನಿ. ಮತ್ತೆ ಸೊ ಕ್ರಿಶ್ಚಿಯನ್ ಚಾನೆಲ್ ಕೂಡ ಗುರುಗಳು ಮಾತಾಡಲಿ, ಹಿ ಕ್ಯಾನ್ ಟಾಕ್ ಇನ್ ಇಂಗ್ಲೀಷ್ ವೆರಿ ಗುಡ್ ಅಂತ ಹೇಳಿ ಅದನ್ನು ಮಾಡಿಸ್ಬಿಟ್ರು. ಆಸ್ಥಾ, ಸಂಸ್ಕಾರು, ಜಯ ಟಿ ವಿ, ಜಯಲಲಿತಾ ಅಲ್ಲಿಂದ ಕಳಿಸೋರು ಜಯ ಟಿ ವಿಗೆ. ಸೊ ಶನಿವಾರ ನನಗೆ ಫ್ಲೈಟ್ ಇಲ್ಲಿ ಕಟ್ಕೊಂಡು ಹೋದರೆ ಶನಿವಾರ ಭಾನುವಾರಕ್ಕೆ ಜಯ ಟಿ ವಿನ ಸಾಯಂಕಾಲ ಹೋಗೋಷ್ಟರಲ್ಲಿ ಮಧ್ಯಾಹ್ನ ಅಷ್ಟೊತ್ತಿಗೆ ಮಾಡಿಬಿಡ್ತಿದ್ದೆ. ಜಯ ಟಿ ವಿಲಿ ಸಾಟರ್ಡೆ ಸಂಡೇ ಮಾತ್ರ ಇತ್ತು. ಸೊ ಫ್ಲೈಟ್ ಕಳಿಸಿ ಸಾಟರ್ಡೆ ಸಂಡೇ ಅಂತ ಮಾಡಿಬಿಟ್ಟು ಅಲ್ಲಿ ಏನು ಮಾಡಿಬಿಡ್ತಿದ್ದೆ, 1-2 ತಿಂಗಳಿಗೆ ನಾನು ಪ್ರೋಗ್ರಾಮ್ ಮಾಡಿ ಬಂದ್ಬಿಡ್ತಿದ್ದೆ. ಸೊ ಅದನ್ನು ಶನಿವಾರ ಭಾನುವಾರ ಮುಗಿಸ್ಬಿಡ್ತಿದ್ದೆ. ಮಾ ಟಿ ವಿಗೆ ಹೋಗ್ತಿದ್ದೆ. ಮಾ ಟಿ ವಿ ಅವಾಗ ಚಿರಂಜೀವಿ, ನಾಗಾರ್ಜುನ್ ಇತ್ತು, ಈಗ ಸೇಲ್ ಮಾಡಿಬಿಟ್ರು. ಸೊ ಅದು ಸ್ಟಾರ್ದಾಗೋಯ್ತು. ಸೊ ಆವಾಗ ಹೋದಾಗಲೂ ಅವಾಗ ಅಲ್ಲಿಂದ ಏನು ಮಾಡಿಬಿಟ್ಟಿದ್ದೆ, ಸೋಮವಾರ ಫ್ಲೈಟ್ ತೆಲುಗುನೇ. ಅವಾಗ ತೆಲುಗುನಲ್ಲಿ ಮಾ ಟಿ ವಿದ್ ಮಾಡ್ತಾ ಇದ್ದೆ. ಮಾ ಟಿ ವಿದ್ ಮಾಡ್ತಾ ಇದ್ದು ಎವ್ರಿ ವೆಡ್ನೆಸ್ಡೇ ಆ್ಯಂಡ್ ಸಂಡೇ ಅದಿರ್ತಿತ್ತು. ಅದಾದ ಮೇಲೆ ಜಿ ತೆಲುಗು ಮಾಡ್ತಿದ್ದೆ. ಜಿ ತೆಲುಗು ಬಂದು ಓನ್ಲಿ ಸಂಡೇ. ಸೊ ಜಿ ತೆಲುಗು ಮಾಡ್ಕೊಂಡ್ಬಂದ್ಬಿಡ್ತಿದ್ದೆ. ಜಿ ತೆಲುಗು ಮುಗಿದ ತಕ್ಷಣ ತಮಿಳಿಗೆ ಬರ್ತಿದ್ದೆ, ವಿಜಯ್ ಟಿ ವಿಗೆ ಮಾಡ್ತಿದ್ದೆ. ಆವಾಗ ಅಲ್ಲಿ ಕೂತ್ಕೊಂಡಾಗ ಅರಟೆ ರಂಗಮಲ್ಲಿ ಒಂದು ಪ್ರೋಗ್ರಾಮು ಪ್ಲಸ್ ಆಧ್ಯಾತ್ಮ ಕಾರ್ಯಕ್ರಮ ಒಂದು ಮಾಡಿಬಿಟ್ಟು ಮಾರ್ನಿಂಗ್ ಬ್ಯಾಂಡ್ ಮುಗಿಸ್ಬಿಟ್ಟು ಬಾಕ್ ಟು ಪೆವಿಲಿಯನ್ ತಿರುಗಿ ಬೆಂಗಳೂರಿಗೆ ಬಂದ ತಕ್ಷಣ ಇದು ಮತ್ತೆ ಸೆಲೆಕ್ಟ್ ಮಾಡ್ತಿದ್ದೆ. ಸೊ ಹೀಗೆ ಟಿ ವಿ ಇದು ಹೆಂಗಿತ್ತು ಅಂದರೆ ಮೇ ಇರಲಿಲ್ಲ. ಸೊ ನಾನು ಸ್ಟುಡಿಯೋ ಮನೆ. ಸೊ ನಾನು ದೇವ್ರ ಥರ ಇದ್ದೆ. ಸೊ ದೇವ್ರ ಥರ ಇದ್ದವನ್ನ ಬೀದಿಗೆ ತಂದವ್ರು ಯಾರು ಅಂದರೆ ಈ ಬಿಗ್ ಬಾಸ್ ಮುಂಡೆ ಮಕ್ಕಳು. ಏನು ಅಂದರೆ ಇಡೀ ಜಗತ್ತಿಗೆ ಎಲ್ಲರೂ ಆಧ್ಯಾತ್ಮ, ಇವ್ರು ಭಗವಂತ ಅಂದರೆ ರಾಜ್ಕುಮಾರು, ಎನ್ ಟಿ ರಾಮರಾವ್, ಆಮೇಲೆ ಶಿವಾಜಿ ಗಣೇಶನ್, ದಿಲೀಪ್ ಕುಮಾರ್, ಇವರೆಲ್ಲ ಯಾಕೆ ಅಂದರೆ ದೇವ್ರ ಥರ ಯಾಕೆ ನೋಡೋರು ಅಂದರೆ ಸ್ಟುಡಿಯೋ ಬಿಟ್ಟರೆ ಅವ್ರೆಲ್ಲೂ ನೋಡೋಕ್ಕಾಗ್ತಿರಲಿಲ್ಲ. ಮತ್ತೆ ಮನೆಗೆ ಬಂದ್ಬಿಡೋರು. ಗುರುಗಳನ್ನೂ ಅಷ್ಟೇ, ಟಿ ವಿ ಬಾದ ತಕ್ಷಣ ಮನೆಗೆ ಹೊರಟೋಗ್ತಿದ್ದೆ. ಅಪಾಯಿಂಟ್ಮೆಂಟ್ಗೆ ಮಾತ್ರ ನೋಡ್ತಿದ್ದೆ, ಅವ್ರುಗಳು ನೋಡೋರು. ಇವ್ರನ್ನ ಎತ್ಕೊಂಡು ಹೋಗ್ಬಿಟ್ಟು ಅಯ್ಯೋ ಇವರು ನಮ್ಮ ಥರನೇ ಬಿಡಿ ಅಂತ ಅಲ್ಲಿ ಹಾಳು ಮಾಡಿಬಿಟ್ರು. ಬಟ್ ಅವಾಗ ನಾನು ಸೈನ್ ಹಾಕ್ಬಿಟ್ಟಿದ್ದೆ ಅಂತ ಇಟ್ಕೋ, ನೀವು ಅಕಸ್ಮಾತು ನೀವು ಮಧ್ಯದಲ್ಲಿ ಹೊರಟೋದ್ರೆ ನೀವೇ 2 ಕೋಟಿ ರೂಪಾಯಿ ಕೊಡಬೇಕು ಅಂತ ಹೊರಟೋಗಿದ್ರು. ಸೊ ಆವಾಗ ಏನಾಗಿತ್ತು, ಈ ಸ್ಪಿರಿಚುವಲಲ್ಲಿ ಇರ್ತಕ್ಕಂಥ ಒಂದಷ್ಟು ಜನ ಹೊರಟೋದ್ರು. ಅಂದರೆ ಆಧ್ಯಾತ್ಮ ಇದ್ದವರೆಲ್ಲ ಹೊರಟೋದ್ರು, ಅಯ್ಯೋ ಇವರೇನು ಅಂತ. ಆದರೆ ವರ್ಲ್ಡ್ ವೈಡಲ್ಲಿ ಸುಮಾರು ಎಷ್ಟೋ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ನಾನೇ ಹೈಯೆಸ್ಟ್ ಆಗಿ ಇದಾಗೋಯ್ತು ಮಾಧ್ಯಮಕ್ಕೆ. ಅಲ್ಲಿಗೆ ಬಾಂಬೆಗೆ ಹೋದಾಗ ಆಧ್ಯಾತ್ಮ ಚಾನಲ್ ಮಾರ್ನಿಂಗ್ ಬ್ಯಾಂಡ್ ಮಾಡಿದ್ದಕ್ಕೆ ನನಗೆ ಕಸ್ತೂರಿಲಿ ಅವಾರ್ಡ್ ಕೊಟ್ಟರು. ಅವಾರ್ಡಲ್ಲಿ ಬಾಂಬೆಲೇ ಅದು ಅವಾರ್ಡ್ ಮಾಡಿದ್ದು, ಮಾರ್ನಿಂಗ್ ಬ್ಯಾಂಡ್ ಫೇಮಸ್ಸು. ಅವಾಗ ರಜನಿಕಾಂತು, ಶಾರುಖ್ ಖಾನ್ ಬಂದಿದ್ರು. ಸೊ ಶಾರುಖ್ ಖಾನು ರಜನಿಕಾಂತ್ಗೆ ಇಬ್ಬರು ಸೇರಿದಾಗ ರಜನಿಕಾಂತ್ ಸರ್ ಈಸ್ ಸೂಪರ್ ಸ್ಟಾರ್, ಯು ಆರ್ ಸ್ಪಿರಿಚುವಲ್ ಸೂಪರ್ ಸ್ಟಾರ್ ಅಂತ ನಂಗೆ ಬಿರುದು ಕೊಟ್ಟಿದ್ರು. ಸೊ ಅಲ್ಲಿ ನಮಗೊಂದು 2 ಲಕ್ಷ ರೂಪಾಯಿ ಕ್ಯಾಶು, ಒಂದು ಬೆಳ್ಳಿ ಪದಕ ಎಲ್ಲ ಕೊಟ್ಟರು. ಅಮೇಜಿಂಗ್ ಗುರುಜಿ. ನಾನು ಈ ಸೆಗ್ಮೆಂಟ್ನ ಶುರು ಮಾಡೋ ಮುಂಚೆ ನಾನು ಹೇಳಿದ್ದೆ ಇದೆಂಥ ಕ್ವಶನ್ಸ್ ಅಂತ. ಎಂಥ ಲೋಕವಯ್ಯ ಇದ್ದಾಗೆ ಇದೆಂಥ ಕ್ವಶನ್ಸ್ ಅಂತ ಕೇಳಿ ನಿಮ್ಗೆ ಏನಿಸ್ತು? ಇದು ಎಂಥ ಕ್ವಶನ್ಸ್ ಅನ್ಸ್ತಾ, ಇದೆಂಥ ಕ್ವಶನ್ಸ್ ಅನ್ಸ್ತಾ ಗುರುಜಿ? ಕ್ವಶನ್ಸ್ ಅಲ್ಲ, ಎಂಥ ಕ್ವಶನ್ಸ್ ಅಲ್ಲ, ಜನರಲ್ ಕ್ವಶನ್ ಇದು. ನೀನು ಎಂಥ ಕ್ವಶನಯ್ಯ ಅಂತರ ಕೇಳಿಲ್ಲ, ಇನ್ನೂ ಕೇಳ್ಬೋದು. ಅಲ್ಲ, ನಾನು ಅವಾಗಲೇ ಹೇಳಿದೆ ಇದು ಎಂಥ ಕ್ವಶನ್ಸ್ ಆಗಿದ್ರು ಇದ್ರ ಉತ್ತರ ಬಂದ್ಬಿಟ್ಟು ಇದು ಎಂಥ ಉತ್ತರನೇ ಆಗಿರುತ್ತೆ ಅಂತ ನನಗೆ ಗೊತ್ತಿತ್ತು. ಅದಕ್ಕೋಸ್ಕರ ಈ ಸೆಗ್ಮೆಂಟ್ನ ಇಲ್ಲಿ ಕ್ಲೋಸ್ ಮಾಡ್ತಿದ್ದೀನಿ. ಸಮೋಸ ಬಿಸಿ ಬಿಸಿ ಬಂತ ಏನಾದ್ರು?